ಅಂತಃಕರಣ ತಯಾರಾಗಿರದಿದ್ರೆ ಜ್ಞಾನ ತಿಳುವಳಿಕೆಗೆ ಬರೋದು, ಅನುಭವಕ್ಕೆ ಬರೋದು ಸ್ವಲ್ಪ ನಿಧಾನವಾಗ್ತದೆ. ನಾವು ಯಾವುದನ್ನ ತೀವ್ರವಾಗಿ ಬಯಸ್ತೀವೋ ಅದು ನಮಗೆ ಒದಗುತ್ತೆ. ಇದು ಪ್ರಕೃತಿಯ ನಿಯಮ, ಇದು ಪ್ರಕೃತಿಯಲ್ಲಿ ನಡೀತಾನೆ ಇರ್ತದೆ. ಕೋಗಿಲಿಗೆ ಮಾವಿನ ಹಣ್ಣು, ಇರುವೆಗೆ ಸಕ್ಕರೆ, ಇರುವಿಕೆಯ ತಾನಾಗೆ ಗೊತ್ತಾಗೋ ರೀತಿ ನಾವು ಜ್ಞಾನವನ್ನ ತೀವ್ರವಾಗಿ ಬಯಸಿದರೆ ನಮಗೆ ಗುರುಗಳು ಉಪದೇಶ ತಾನಾಗಿಯೇ ದೊರೆಯುತ್ತೆ. ಆತ್ಮಜ್ಞಾನ ಸಾಧನ ಗುರುಗಳ ಸಾನ್ನಿಧ್ಯದಲ್ಲೇ ನಡಿಬೇಕು. ಆತ್ಮಜ್ಞಾನ ಗುರುಗಳ ಕರುಣೆಯಿಂದ ದೊರೆಯುವುದು. ಲೌಕಿಕವಾದ ಸಾಧನೆಗೆ ಏನೆಲ್ಲವನ್ನ ತ್ಯಾಗ ಮಾಡ್ತಾರೆ, ಏನೆಲ್ಲವನ್ನ ಬಯಸ್ತಾರೆ. ಹಾಗೆ ಆತ್ಮವಸ್ತುವನ್ನ ಸಾಧಿಸಬೇಕೆಂದ್ರೆ ಬಹಳ ಪ್ರಬಲವಾದ ಇಚ್ಛೆ ಇರಬೇಕು. ಎಲ್ಲವನ್ನೂ ಬಿಟ್ಟು ಆತ್ಮಜ್ಞಾನ ಒಂದೇ ಬೇಕು ಅನ್ನುವಂತಹ ವಿರಕ್ತಿ ಬೇಕು. ಜ್ಞಾನಾನುಭವದಲ್ಲಿ ಒಂದಿನಿತೂ ದುಃಖವಿಲ್ಲ. ನನಗೆ ಜ್ಞಾನಾನುಭವಕ್ಕೆ ಅಡ್ಡಿಯಾಗಿರುವುದು ಅಹಂ ಭ್ರಮೆ, ತಪ್ಪು ತಿಳುವಳಿಕೆ. ಇದು ಬರೀ ಕೇಳಿ ಕೇಳಿಯೇ ಬಂದಿರುವುದು. ಅದನ್ನ ತೊಲಗಿಸ್ಬೇಕು ಅಂದ್ರೆ ಜ್ಞಾನ ಶ್ರವಣವನ್ನ ನೆರೆ ಕೇಳ್ಬೇಕು. ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವು ಸರ್ವ ವಿನಿಯಳೆ. ಈ ರೀತಿ ಶ್ರದ್ಧೆ ಇರಬೇಕು. ವ್ಯಕ್ತಿಯ ಜೀವದ ಭ್ರಮೆಯನ್ನ ಕಳೆಯೋದಕ್ಕೆ ಶ್ರವಣವೇ ಬೇಕು. ಆದ್ದರಿಂದ ಅಪ್ಪೋರು ಮತ್ತು ಅಪ್ಪಾಜಿಯವರು ಶ್ರವಣಕ್ಕೆ ಅಷ್ಟು ಮಹತ್ವವನ್ನ ಕೊಡ್ತಿದ್ರು ಅಂತ ಹೇಳಿದ್ರು. ನಮ್ಮ ಮನಸ್ಸು ನಮ್ಮನ್ನ ವಿವಿಧ ಭ್ರಮೆಗೊಳಗಾಗುವಂತೆ ಮಾಡಿ ಮೋಸ ಮಾಡ್ತಾ ಇರ್ತದೆ. ಆದ್ದರಿಂದ ಸಾಧಕ ತನ್ನನ್ನು ತಾನು ಪರೀಕ್ಷೆಗೊಳಪಡಿಸ್ತಾ ಇರ್ಬೇಕು. ಗುರುದೇವರ ಮಾರ್ಗದರ್ಶನ ಬೇಕೇ ಬೇಕು. ನಾವು ಜೀವ ಅನ್ಕೊಂಡಿರೋದು ಅಜ್ಞಾನದ ಪರಿಣಾಮ. ಈ ಜೀವನೇ ನಾನಲ್ಲ. ನಾನು ಅಂತ ಬಂದ ಕೂಡ್ಲೆ ನಮಗೆ ಎಚ್ಚರ ಬರುತ್ತೆ, ಜಗತ್ತಿನ ಅನುಭವಗಳೆಲ್ಲ ಬರ್ತವ. ಆದ್ರೆ ನಿದ್ರೆಯಲ್ಲಿ ನಾನಿಲ್ಲ, ಅಲ್ಲಿ ಯಾವ ಅನುಭವಗಳೂ ನನಗಿಲ್ಲ. ಈ ನಾನು ಬಂದ್ರೆ ಮಾತ್ರ ಎಲ್ಲ ಅನುಭವಗಳು, ಈ ದೇಹ, ಮನೆ, ಸಂಸಾರ, ಕರ್ತವ್ಯ ಎಲ್ಲವೂ ಈ ನಾನು ಅನ್ನೋ ಭ್ರಮೆಯಿಂದ ಬಂದಿದ್ದು. ಈ ನಾನು ಅನ್ನೋದು ಇಲ್ಲದ ನಿದ್ರೆಯಲ್ಲಿ ಯಾವುದರ ಅನುಭವವೂ ನನಗಿಲ್ಲ. ಹೀಗೆ ನೋಡ್ತಾ ಎಚ್ಚರದ ವ್ಯಕ್ತಿ ನಾನಲ್ಲ, ನಿದ್ರೆಯವನೂ ನಾನಲ್ಲ, ಕನಸಿನವನೂ ನಾನಲ್ಲ. ಈ ಮೂರು ಅವಸ್ಥೆಗಳನ್ನಂತ ಅರಿವು ನಾನು. ಈ ಎಚ್ಚರದಲ್ಲಿರುವಂತ ನಾನಲ್ಲ. ಈ ಅನುಭವ ಸತ್ಯವಾದ ಇದು ನಾನಲ್ಲ, ಇದು ಸತ್ಯವಾದ ಅನುಭವ. ನಿಜಗುಣರು ಆರು ನಾನೆಂದು ವಿಚಾರಿಸುವಂತ ಹೇಳ್ತಾರೆ. ರಮಣ ಮಹರ್ಷಿಗಳು ಸಹ ನಾನು ಯಾರು ಅಂತ ನೋಡುವಂತ ಉಪದೇಶ ಮಾಡಿದ್ರು. ನನ್ನ ಎಲ್ಲಾ ಭ್ರಮೆಗಳು ಅಳಿಯೋದು ಜ್ಞಾನ ಶ್ರವಣದಿಂದ ಮಾತ್ರ. ಅದು ಮನನಕ್ಕೆ ದಾರಿ ಮಾಡಿಕೊಡ್ತದೆ. ಅದು ಹೇಗೆ ಅಂತ ಮಹಾತ್ಮರಿಲ್ಲಿ ತಿಳಿಸಿಕೊಡ್ತಾ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು. ಎಲ್ಲರಿಗೆ ನಮಸ್ಕಾರ. ಧನ್ಯವಾದಗಳು ಅಕ್ಕವರಿಗೆ. ಇನ್ನು ಚಿಂಚನಾ ಮೇಡಮ್ ಅವರು ಹೇಳ್ರಮ್ಮ. ಎಲ್ಲರಿಗೂ ನಮಸ್ಕಾರ. ಇವತ್ತು ಗುರುಗಳು 47ನೆಯ ಸೂತ್ರವನ್ನು ವಿವರಿಸಿದ್ರು. ಅತ್ಯಂತ ಶ್ರೇಷ್ಠವಾದ ಮುಕ್ತಿಯನ್ನ ಬಯಸುವನು ಹಗಲಿರುಳು ಶ್ರವಣಾದಿಗಳನ್ನ ಮಾಡಲೇಬೇಕು. ಇದೇ ರಾಜಮಾರ್ಗ. ನಿಷ್ಕಾಮ ಕರ್ಮಕ್ಕಿಂತ ಹೆಚ್ಚು ಪುಣ್ಯ ಜಪದ ಆಸಕ್ತಿ ಬರೋದು. ಅದಕ್ಕಿಂತ ಹೆಚ್ಚಾಗಿ ಮೂರ್ತಿಯ ಧ್ಯಾನ. ಇವೆಲ್ಲದಕ್ಕಿಂತ ಶ್ರೇಷ್ಠ ಗುರುಗಳ ಹತ್ತಿರ ಬ್ರಹ್ಮಜ್ಞಾನ ಕೇಳೋದು. ಗುರುಗಳ ಹತ್ತಿರ ಬರ್ತಿದ್ದಂಗೆ ನಾನು ಯಾರು ಎಂಬ ವಿಚಾರ ಮಾಡೋದು. ಶ್ರವಣಕ್ಕೆ ಅಂತಃಕರಣ ಪರಿಶುದ್ಧಿ ಅತಿ ಅವಶ್ಯಕ. ಇಲ್ಲದಿದ್ದರೂ ಶ್ರವಣದಲ್ಲಿ ತಾನೇ ಪರಿಶುದ್ಧಿ ಆಗತ್ತೆ. ಯಾರಿಗೆ ಸತ್ಯವನ್ನ ಅನುಭವಿಸುವ ಬಯಕೆ ಇರತ್ತೆ ಅವರಿಗೆ ತಾನೇ ಗುರುಗಳು ಪ್ರಾಪ್ತರಾಗ್ತಾರೆ. ಪಕ್ವ ಹೃದಯಕ್ಕೆ ಶ್ರವಣ ಅಮೃತದಂತೆ. ಅದ್ವೈತ ಅನ್ನುವುದು ಮಾರ್ಗವಲ್ಲ, ಅದು ಅನುಭವ. ಆತ್ಮಜ್ಞಾನ ಯಾವಾಗಲೂ ಗುರುಗಳ ಸನ್ನಿಧಿಯಲ್ಲಿ. ಅದು ಅವರೇ ಕೊಡಬೇಕಾದದ್ದು. ಬ್ರಹ್ಮಜ್ಞಾನದ ಬಯಕೆ ಬಿಟ್ಟು ಮನಸ್ಸು ವಿಚಲಿತ ಆಗಬಾರ್ದು. ನನ್ನ ಮನಸ್ಸು ಕೇವಲ ಆತ್ಮಜ್ಞಾನ ಬೇಕು ಅಂತ ತೋರಿಕೆ ಮಾಡ್ತಿದೆಯಾ ಅಥವಾ ನಿಜವಾದ ಬಯಕೆ ಇದೆಯಾ ಅಂತ ಪರೀಕ್ಷಿಸ್ಬೇಕು. ಕೇವಲ ಗುರುಗಳ ಉಪದೇಶ ಪಾಲಿಸಿದರೆ ಸಾಕು. ಕೇಳುವಾಗಲೇ ಬ್ರಹ್ಮಜ್ಞಾನ ಮಾಡ್ಕೋಬೇಕು. ಲೌಕಿಕ ವಸ್ತುಗಳಿಗೆ ನಾವು ಎಷ್ಟು ವಿರೋಧಗಳನ್ನ ಎದುರಿಸಿ ಆ ವಸ್ತುವನ್ನ ಪಡಿತೀವಿ. ಇನ್ನು ಬ್ರಹ್ಮಜ್ಞಾನ ಅನುಭವಿಸಬೇಕು ಅನ್ನೋರು ಎಷ್ಟು ದೃಢವಾಗಿರ್ಬೇಕು. ಜ್ಞಾನದ ಸ್ಪಷ್ಟತೆ ಇದ್ದರೆ ಮನಸ್ಸು ವಿಷಯಗಳಿಗೆ ಒಳಗಾಗಲ್ಲ. ಅಂತರಂಗದ ಹಸಿವೆ ಇರಲೇಬೇಕು. ಅಂತಹ ಜ್ಞಾನದ ಹಸಿವನ್ನು ಹೊಂದಿದವರು ಮೈತ್ರೇಯಿ. ಗುರುಗಳ ಮಾತು ಎಂದೂ ಪುಸಿಯಾಗಲ್ಲ ಅನ್ನುವ ಶ್ರದ್ಧೆ ಇರಬೇಕು. ಎಷ್ಟೇ ವಿಪರೀತ ಭ್ರಮೆ ಇರಲಿ ಇದು ಶ್ರವಣದಿಂದ ಹೋಗಿಬಿಡತ್ತೆ. ಶ್ರವಣವನ್ನ ತನ್ಮಯವಾಗಿ ಕೇಳ್ಬೇಕು. ಅಜ್ಞಾನ ಹೋಗೋದೇ ಅದರ ಫಲ. ಗುರುಗಳು ಹೇಳೋದು ನನ್ನ ಅನುಭವಕ್ಕೆ ಬರದೇ ಇರಬಹುದು, ಆದರೆ ಗುರು ವಚನವೇ ಶ್ರುತಿ, ಗುರು ವಚನವೇ ಸ್ಮೃತಿ ಅಂತ ನಮಗೆ ನಂಬಿಕೆ ಇರಬೇಕು. ಆತ್ಮಜ್ಞಾನಕ್ಕೆ ಶ್ರವಣವೇ ಮುಖ್ಯ. ಅದರಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಒಟ್ಟಿಗೆ ಆಗ್ತಾ ಇರತ್ತೆ. ಶಿಷ್ಯ ಯಾವಾಗಲೂ ಪ್ರಾಮಾಣಿಕವಾಗಿರಬೇಕು. ದೇವಿಯ ಬಗ್ಗೆ ಶ್ರೀ ರಾಮಕೃಷ್ಣ ಪರಮಹಂಸರು ಅತ್ಯಂತ ಪ್ರಾಮಾಣಿಕರಾಗಿದ್ದರಿಂದ ದೇವಿಯೇ ಬ್ರಹ್ಮಜ್ಞಾನಕ್ಕಾಗಿ ಅವರಿಗೆ ತೋತಾಪುರಿ ಎಂಬ ಅದ್ವೈತ ಗುರುಗಳನ್ನ ಕಳಿಸ್ತಾರೆ. ಎಲ್ಲಾ ಭ್ರಮೆಯ ಮೂಲವಾದ ಅಹಂ ಭ್ರಮೆಯೇ ಶ್ರವಣದಿಂದ ಹೋಗಿಬಿಡತ್ತೆ. ಶ್ರವಣದಲ್ಲೇ ಆ ಅನುಭವ ಬರಕ್ಕೆ ಪ್ರಾರಂಭಿಸಿದರೆ ತಾನೇ ಅಪ್ರಯತ್ನ ಪೂರ್ವಕವಾಗಿ ಮನನ ಬರುತ್ತೆ ಅಂತ ಹೇಳಿದ್ರು. ಧನ್ಯವಾದಗಳು. ವಂದನೆಗಳು ಅಕ್ಕವರಿಗೆ. ಇನ್ನ ಚಂದ್ರು ಗುರುಗಳು ಹೇಳ್ರಿಪ್ಪ. ಗುರುಗಳ ಶರಣರಪ್ಪಾಜಿ.
ನಿಮ್ಮೆಲ್ಲರ ಶರಣರ ಪಾದಕ್ಕೊಂದಿಸುತ್ತಾ ಇಲ್ಲಿ ನಮಗೆ ಆ ಪರತರ ಆನಂದ ಅಂದ್ರೆ ಆ ಬ್ರಹ್ಮ ಸ್ವರೂಪವನ್ನ ತಿಳಿಯಕ ಬ್ರಹ್ಮಜ್ಞಾನವನ್ನ ತಿಳಿಬೇಕಂದ್ರ ತೀವ್ರವಾದ ಮುಮುಕ್ಷೆ ಬೇಕಾಗ್ತದ ಅಂತ ಹೇಳ್ತಾರ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಎಂತ ಮುಮುಕ್ಷತ್ವ ಬೇಕನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರ. ಯಾರಾದ್ರೂ ಈಗ ನೀರಾಗ ಈಜ್ ಬರನ್ ಆಗ್ಲಿ ಅಥವಾ ಈಜ್ ಬರನ್ ಆಗ್ಲಿ ನೀರೊಳಗ್ ಮುಳುಗಿದ್ನಂದ್ರ ಅವನು ಬದುಕಕ್ಕಾಗಿ ಉಸಿರಾಡಕ್ಕಾಗಿ ನೀರಿಂದ ಮೇಲ್ ಬರೋದಕ್ಕೆ ಎಷ್ಟು ಆತುರಿತನೋ ಅಷ್ಟು ಕಾತುರ, ಅಷ್ಟು ಆತುರ, ಅಷ್ಟು ನಾವು ಈ ಪಾರಮಾರ್ಥವನ್ನ ತಿಳಿಬೇಕು. ಈ ಪ್ರಪಂಚದೊಳಗಿನಿಂದ ನಾವು ಹೊರಗೆ ಬರಬೇಕು. ಈ ನಾನು, ನಂದು, ಅಹಂಕಾರ, ಮಮಕಾರ ಅನ್ನೋ ಎಲ್ಲ ಈ ಸಂಸಾರದೊಳಗ ಒಟ್ಟಾರ ಮನದ ಆಲೋಚನೆಗಳೇ ಸಂಸಾರ. ಆ ಮನಸ್ಸೇ ಒಂದು ಸಂಸಾರ. ಇದ್ರದ್ದ ಹೊರಗ್ ಬಂದ ತಾನು ಬ್ರಹ್ಮ ಸ್ವರೂಪ ಆಗ್ಬೇಕಂದ್ರ ನೀರೊಳಗ್ ಬಿದ್ದನು ನೀರಿಂದ ಹೊರಗ್ ಬರಕ, ನೀರಿನೊಳಗಿಂದ ಮ್ಯಾಕ್ ಬರಕ್ ಎಷ್ಟು ತವಕಿಸ್ತಾನೋ, ಎಷ್ಟು ಕಾತುರದಿಂದ ಇರ್ತಾನೋ ಅಂತ ಮುಮುಕ್ಷತ್ವ ಬೇಕಾಗ್ತದ ಅಂತ ಹೇಳ್ತಾರ. ಅಂತ ಮುಮುಕ್ಷತ್ವ ಇದ್ದಾಗ ಈ ಶ್ರವಣಾದಿಗಳನ್ನ, ಶ್ರವಣ ಮನನ ನಿಧಿಧ್ಯಾಸ ಅಂತ ಈ ದಾಸಬೋಧಿಯೊಳಗ ಅವ್ರ ಸಮರ್ಥ ರಾಮದಾಸರ ನವವಿಧ ಭಕ್ತಿಗಳು ಅಂತ ಹೇಳ್ತಾರ. ಇಲ್ಲಿ ನಾವು ಶ್ರವಣವನ್ನ ಮಾಡೋದ್ರಿಂದ ನಮ್ಮ ಎಲ್ಲವನ್ನ ಕಳ್ಕನಕ್ ಸಾಧ್ಯ ಐತಿ. ಶ್ರವಣ ಭಕ್ತಿಯ ಮೊದಲನೇದು, ಅದು ಶ್ರೇಷ್ಠವಾದ್ದು. ಮತ್ ಕೊನೆಯದು ಆತ್ಮ ನಿವೇದನ ಭಕ್ತಿ ಅಂತ. ಅದ್ರ ಮಧ್ಯೆ ಕೀರ್ತನ ಭಕ್ತಿ, ನಾಮಸ್ಮರಣ ಭಕ್ತಿ ಅಂತ ಹಿಂಗ ಅನೇಕನಕ್ಕಿದಾವು. ಆದ್ರೆ ಇಲ್ಲಿ ಶ್ರವಣದಿಂದ ಎಷ್ಟು ನಮಗೆ ಜ್ಞಾನ ಪ್ರಾಪ್ತಿ ಆಗ್ತದಂದ್ರ ದೀಪ ಹಚ್ಚಿದಂತೆ. ಕತ್ಲಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾದ್ರ ಕತ್ಲಗೈತಿ ಅಂದಾಗ ಯಾರಾದ್ರೂ ಒಂದು ಬೆಳಕ್ ತಂದು ಕೊಟ್ಟಂಗ ಅದು ಅಷ್ಟು ನಮ್ಮನ್ನ ಈ ಅಜ್ಞಾನದ ಎಂಬ ಕತ್ತಲಿನಿಂದ ಈ ಜ್ಞಾನದ ಬೆಳಕಿನಡೆಗೆ ನಮ್ಮನ್ನ ಕರ್ಕೊಂಬರ್ಬೇಕಂದ್ರ ಆ ಶ್ರವಣದಿಂದನೇ ಸಾಧ್ಯ. ಅಂತ ಶ್ರೇಷ್ಠ ಗುರುವಿನ ಶ್ರವಣದಿಂದನೇ ಸಾಧ್ಯ ಐತಿ ನಮಗೆ. ಅಂತ ಮುಮುಕ್ಷತ್ವ ಬೇಕಾಗ್ತದ. ಇದಕ್ಕ ಒಂದು ವಚನ ರೂಪದೊಳಗೆ ಹೇಳ್ತಾರ, ಕರಿಯನ್ನಿತ್ತಡೆ ಒಲ್ಲೆ, ಸಿರಿಯನ್ನಿತ್ತಡೆ ಒಲ್ಲೆ, ಇರಿದಪ್ಪ ರಾಜ್ಯವನ್ನಿತ್ತಡೆ ಒಲ್ಲೆ, ನಿಮ್ಮನ್ನರಿದಿಪ್ಪ ಶರಣರ ಸೋಳ್ನುಡಿ ಒಂದರಗಳಿಗೆ ಇತ್ತೊಡೆ, ನಿಮ್ಮನ್ನೇ ಇತ್ತ ಕಾಣ ರಾಮನಾಥ ಅಂತೇಳಿ ಜೇಡ್ರ ದಾಸಿಮಯ್ಯನವ್ರು ಹೇಳ್ತಾರ. ನೀನ್ ಪ್ರಪಂಚದವೆಲ್ಲ ಇದನ್ನ ಹೇಳ್ತಾರ. ಆ ಮೈತ್ರಾದೇವಿನ ಕೂಡ ಇದನ್ನ ಹೇಳ್ತಾರ. ನಿನ್ನ ಯಾವ ಸಿರಿ ಸಂಪತ್ತುಗಳು ಬೇಡ, ನನಗೆ ಬೇಕಾಗಿರೋದು ಯಥಾರ್ಥ ಆತ್ಮಜ್ಞಾನ. ನಚಿಕೇತನು ಇದನ್ನ ಹೇಳ್ತಾನ. ಇಲ್ಲಿ ಇವರು ಕೂಡ ಅದನ್ನ ಹೇಳ್ತಾರ. ಆ ನಿಮ್ಮನ್ನ ಅರಿದಿಪ್ಪ ಶರಣರಂದ್ರ ಯಾರು ತನ್ನನ್ನೇ ತಾನು ಅರಿತು ತಾನು ಪರಬ್ರಹ್ಮ ಸ್ವರೂಪ ಅಂತ ಯಾರು ತಿಳಿದಿರ್ತಾರಲ್ಲ ಅಂತವರ ನುಡಿಗಳನ್ನೊಂದರಗಳಿಗೆ ಇತ್ತೊಡೆ. ಸೋಳ್ನುಡಿ ಅಂದ್ರೆ ಆ ಶ್ರೇಷ್ಠವಾಗಿರ್ತಕ್ಕಂಥ ಆ ಪಾರಮಾರ್ಥದ ನುಡಿಯನ್ನ ಕೇಳಿದಾಗ ನಮಗೆ ಆ ತೀವ್ರ ಮುಮುಕ್ಷತ್ವ ಮತ್ತು ಆ ಪಾರಮಾರ್ಥದ ನುಡಿ ನಮಗೆ ದೊರಕ್ತು ಅಂದ್ರ ನಾವ್ ಈ ಜೀವನಿದ್ದೇನೆ ಅನ್ನೋ ಭಾವನೆಗೆ ಪರಮಾತ್ಮನಿದ್ದೇನೆಂಬ ಭಾವ ಬರ್ತದೆ. ಅದಕ್ಕ ನಮಗೆ ಆ ತೀವ್ರ ಮುಮುಕ್ಷತ್ವ ಬೇಕಾಗ್ತದ. ಈಗ ಸರ್ವಜ್ಞಪ್ಪರ ಒಂದು ಇದ್ರೊಳಗೆ ಹೇಳ್ತಾರ, ಅಂಗನೆಯರ್ ಒಲೆಯುವುದು, ಬಂಗಾರ ದೊರೆಯುವುದು, ಸಂಗ್ರಾಮದೋಳು ಜಯ ದೊರಕುವುದು, ಮುಕ್ಕಣ್ಣನೊಲಿಮೆಯಿಂದ ಸರ್ವಜ್ಞ ಅಂತ ಹೇಳ್ತಾರ. ಅಂಗನೆಯರ್ ಒಲೆಯುವುದಂದ್ರ ನಮಗೆ ತೀವ್ರ ಮುಮುಕ್ಷತ್ವ ನಮಗ್ ಬರ್ಬೇಕು. ನಮ್ ಶರೀರ, ನಮ್ ಮನಸ್ಸು ಈ ಸತ್ಸಂಗ ಕೇಳ್ಬೇಕಪ್ಪ, 6:30 ಆಯ್ತಪ್ಪ, ಇದಕ್ ಕೇಳ್ಬೇಕಪ್ಪ, ಮಧ್ಯಾಹ್ನ 2 ಆತ್ರಪ್ಪ, 4 ಆತ್ರಪ್ಪ, ಈ ವಿಚಾರ ನಡೀತದಪ್ಪ ಅಂತ ಮನಸ್ಸು ಕೇಳೋದಕ್ಕೆ ಹೊಲಿಬೇಕು ನಮಗೆ. ಈ ಮನಸ್ಸು ಹೊಲಿಯುವುದೇ ಅಂಗನೆಯರ್ ಹೊಲೆಯುವುದು. ಬಂಗಾರ ದೊರೆಯುವುದಂದ್ರೆ ಯಾವ್ದಂದ್ರೆ ಇಂಥ ಶ್ರೇಷ್ಠವಾದ ಪಾರಮಾರ್ಥ ಪ್ರಬಲ ಶ್ರುತಿ ವಾಕ್ಯಗಳು, ನೀನು ಪರಮಾತ್ಮನ ಸ್ವರೂಪ ನೀನ್ ಅದಿ ಅಂತ ಹೇಳುವಂತ ನುಡಿಗಳು, ಅಂತ ಗುರುಗಳು ನಮಗೆ ಸಿಗ್ಬೇಕಾಗ್ತದ. ಇನ್ನು ಹೊರಗೆ ಎಲ್ಲಾರ ಅಲ್ಲೈತ್ ನೋಡು ಇಲ್ಲೈತ್ ನೋಡು ಅಂತ ಯಾರಿಗಾರ ಬಸ್ ಸ್ಟ್ಯಾಂಡ್ನಾಗ ನಿಂತ ಅಡ್ರೆಸ್ ಹೇಳ್ದಂಗ ಅದು ಅಲ್ಲ. ನೀನ್ ಎಲ್ಲೇನ ಅಲ್ಲಪ್ಪ, ನಿನಗೆ ಹುಟ್ಟಿಲ್ಲ, ಸಾವಿಲ್ಲ, ಏನೊಂದೇನಿಲ್ಲ, ನೀನು ಭ್ರಾಂತಿ ಒಳಗದಿ. ಆ ಭ್ರಾಂತಿಯನ್ನ ತೆಗೆದಾಕು. ಭ್ರಾಂತಿ ಜೀವ ಭಾವ ನೀಗಿ ಆತ್ಮಭಾವ ಅಳವಡುವುದೇ ಮುಕ್ತಿ. ಅದೇ ಜ್ಞಾನ. ನಾನ್ ಯಾರ ಅಂದ್ರೆ ತಾನ್ ಪರಮಾತ್ಮ ಸ್ವರೂಪನೇ ಅಂತ ಹೇಳ್ತದ. ನೀನು ಆ ಈ ವಿಚಾರದೊಳಗ ಏನೆಲ್ಲ ಯಾವುದೇ ವೇದ ಶಾಸ್ತ್ರ ಪುರಾಣ ಏನೆಲ್ಲ ಕೇಳೋದಕ್ಕಿಂತ ಮೊದಲು ಒಂದು ಪ್ರಶ್ನೆಯನ್ನ ಕೇಳ್ರಿ, ನಾನು ಯಾರಿದ್ದೇನೆ ಅಂತೇಳಿ ಅಂತ ರಮಣ ಮಹರ್ಷಿಗಳು ಹೇಳ್ತಾರ. ಅವ್ರದ್ ಮೂಲ ಉದ್ದೇಶನದ, ಅವ್ರದ್ದೆಲ್ಲದೇ ನಾನು ಯಾರು, ಅವ್ರನ್ನ ಕೇಳ್ಕೊಂಡದ್ದು ಅದೇ ಪ್ರಶ್ನೆನೆ. ಬೇರೆ ಎಲ್ಲ ಮುಮುಕ್ಷಿಗಳಿಗೆ ಕೇಳೋ ಅಂತ ಹೇಳೋದು ಅದೇ ಪ್ರಶ್ನೆನ. ನಮಗೆ ಅದೊಂದಕ್ಕೆ ನಮಗೆ ಉತ್ತರ ಆತಂದ್ರ ಆ ಒಂದನ್ನ ನಾವು ಬಲ್ಲವರಾಗ್ಬಿಟ್ವಿ ಅಂದ್ರ
ಎಲ್ಲ ಬಲ್ಲಂತಾಗ್ತದ. ನಾನು ಯಾರು ಅನ್ನೋದನ್ನ ನಾನು ಆ ಮಹಾತ್ಮರ ನುಡಿಗಳ ಮುಖಾಂತರ ಆ ಪರಮಾತ್ಮನ ಸ್ವರೂಪ ನೀನು ಅಂತ ಹೇಳಿದ್ರಂದ್ರ ನಾವು ಹಗಲಿರುಳು ಅದರೊಳಗೆ ಅದೇ ಮನನ, ಅದೇ ನಿಧಿಧ್ಯಾಸ, ಅದೇ ಶ್ರವಣ, ಅದೇ ಗಟ್ಟಿ ಆಗ್ಬೇಕಂತ ಹೇಳ್ತಾರ. ಈ ಜಗತ್ತಿನೊಳಗೆ ನಾವ್ ಏನಾರ ಅತಿ ಶ್ರೇಷ್ಠವಾದ ಮಂತ್ರ ಯಾವ್ದೈತೆ ಅಂದ್ರೆ ಇಲ್ಲಿ ಹೊರಗೆ ಹೇಳ್ತಾರ, ಗಾಯತ್ರಿ ಮಂತ್ರ, ಪಂಚಾಕ್ಷರಿ ಮಂತ್ರ, ಆ ಮಂತ್ರ ಈ ಮಂತ್ರ ಅಂತ. ಎಡಬಿಡದೆ ನಮ್ಮ ಅಂತರಂಗದೊಳಗೆ ತಾನು ಪರಮಾತ್ಮ ಸ್ವರೂಪನಿದ್ದೇನಂತ ನಮ್ಮ ಮನದೊಳಗೆ ಯಾವ್ದು ಉಳಿತೈತೋ ಅದೇ ಶ್ರೇಷ್ಠ ಮಂತ್ರ. ಅದು ನಮಗೆ ಇತ್ತು ಅಂದ್ರ ಈ ಜೀವ ಅನ್ನೋದು ಎಷ್ಟು ಗಟ್ಟಿಯಾಗಿ ಕುಂತತಲ್ಲ, ಇದಕ್ಕಿಂತ ಗಟ್ಟಿಯಾಗಿ ನಾನು ಆತ್ಮ ಸ್ವರೂಪನಿದ್ದೇನೆ ಅಂತ ನಮ್ಮೊಳಗೆ ಗಟ್ಟಿಯಾಗಿ ಕುಂದ್ರತಂದ್ರ ಈ ಜೀವ ಭಾವ ಹೋಗ್ತತೆ. ಅದೇ ಅಹಂ ಬ್ರಹ್ಮಾಸ್ಮಿ. 4 ವೇದಗಳೊಳಗೆ ಇದನ್ನೇ ಮಾತು ಹೇಳ್ತಾರ. ಅಹಂ ಬ್ರಹ್ಮಾಸ್ಮಿ, ಅಯನಾತ್ಮಂ ಬ್ರಹ್ಮ, ಪ್ರಜ್ಞಾನಾನಂದಂ ಬ್ರಹ್ಮ, ತತ್ವಮಸಿ, ಇವೇ ಹೇಳ್ತಾವ. ಇಲ್ಲಿ ನಾವ್ ಇದನ್ನ ಕರಿಗೊಳ್ಬೇಕು. ಇದಕ್ಕ ಪರಮಜ್ಞಾನ ಅಥವಾ ಪಾರಮಾರ್ಥ ಜ್ಞಾನ ಅಂತಾರ. ತಾನು ಬ್ರಹ್ಮ ಸ್ವರೂಪನಿದ್ದೇನೆ, ತಾನು ಪರಮಾತ್ಮನಿದ್ದೇನೆ ಎನ್ನುವುದೇ ಪಾರಮಾರ್ಥ ಜ್ಞಾನ. ಇದನ್ನ ಪರಮ ಜ್ಞಾನವೆಂಬ ಉರಿಯನ್ನ ಉಂಡು, ಪರಮ ಜ್ಞಾನವೆಂಬ ಉರಿಯನ್ನೇ ಹುಟ್ಟು, ಪರಮ ಜ್ಞಾನವೆಂಬ ಉರಿಯನ್ನೇ ಆಸಿ, ಪರಮ ಜ್ಞಾನವೆಂಬ ಉರಿಯನ್ನೇ ಒದ್ದ ಶರಣಂಗೆ ಲೋಕದ ಜನರು ಎತ್ತ ಸಮ ಆಗ್ತಾರ. ಈ ಲೋಕ ಅವನಿಗೆ ಎತ್ತ ಸಮ ಆಗ್ತದ. ಇದನ್ನೆಲ್ಲದ್ದು ನಾವು ಸರಿ ಅಂತ ಹೇಳಬಹುದೇ? ವೇಷ ಲಾಂಛನ ದಾರಿಗಳೆಲ್ಲ ಸರಿ ಎನ್ನಬಹುದೇ? ಪರಮ ಜ್ಞಾನವೆಂಬ ಉರಿಯನ್ನೇ ಉಂಡು, ಪರಮ ಜ್ಞಾನವೆಂಬ ಉರಿಯನ್ನೇ ಹುಟ್ಟು, ಪರಮ ಜ್ಞಾನವೆಂಬ ಉರಿಯನ್ನೇ ಆಸಿ, ಪರಮ ಜ್ಞಾನವೆಂಬ ಉರಿಯನ್ನೇ ಒದ್ದ ಶರಣಂಗೆ ವೇಷ ಲಾಂಛನ ದಾರಿಗಳೆಲ್ಲ ಈ ನಿಜ ಶರಣನಿಗೆ ಸರಿಗಾಣಬಹುದೇ ಅಂತ ಹೇಳ್ತಾರ. ಯಾರು ಯಾವಾಗ್ಲೂ ಆ ಪರಬ್ರಹ್ಮವೇ ತಾನು ಅನ್ನೋದ ಗಟ್ಟಿಯಾಗಿ ಉಳಿದಿರ್ತದಲ್ಲ, ಅಂತವ್ರು ಶ್ರೇಷ್ಠರು. ಅಂತ ನುಡಿಗಳನ್ನೇ ಕೇಳ್ಬೇಕಾಗ್ತದ. ಅವರೇ ನಾವು ಅದೇವಿ ಅಂತ ಹೇಳ್ತಾ ನನ್ನ ನುಡಿಗಳಿಗೆ ಮುಕ್ತ ಹೇಳ್ತಿದ್ದೇನೆ. ರಪ್ಪಾಜಿ, ಎಲ್ಲರಿಗೂ ಶರಣು ಶರಣು. ಏನ್ರಿಪ್ಪ, ಏನು ಸ್ಪಷ್ಟವಾದ ತಿಳುವಳಿಕೆಯನ್ನ ಕೊಡುವಂತ ವಿಚಾರವನ್ನ ಮಂಡಿಸ್ತಾರಲ್ಲ. ಏನಪ್ಪ ಇದು ಗುರುಕೃಪೆ, ಏನಪ್ಪ ಇವರ ವಿಚಾರ. ಸಣ್ಣ ಮಕ್ಕಳಿಗೆ ತಿಳಿಯುವಂತ ರೀತಿಯಲ್ಲಿ ತಿಳಿಸುವ ಕಲೆ. ಹೌದಪ್ಪ, ಹೌದಪ್ಪ, ಹೌದು. ಈ ವಿಚಾರವನ್ನ ಮಾಡಬೇಕಪ್ಪ, ಇದನ್ನ ತಿಳಿಬೇಕಪ್ಪ. ಗುರು ಹೇಳಿದ ರೀತಿಯಪ್ಪ, ಗುರು ಹಾಕಿ ಕೊಟ್ಟ ಪಾಠಪ, ಏನ ಮೂಲ ಸ್ವರೂಪವನ್ನ ತಿಳಿಸುವ ಕಲೆ ನೋಡ್ರಿ, ವಿಚಾರಧಾರೆ ನೋಡ್ರಿ. ಎಂತ ವಿಚಾರವನ್ನ ತಿಳಿಸ್ತಾರ್ರಿ. ಇದು ಧನ್ಯೋ ಧನ್ಯ. ಬರೇ ಈ ಮಾತುಗಳನ್ನ ಕೇಳಿದ್ರೆ ಸಾಕ್ರಿಪ್ಪ ಗುರುಗಳ. ಏನು ಶ್ರವಣ, ಏನು ಮಾತುಗಳು. ಹೌದಪ್ಪ, ಆ ಮಹಾತ್ಮರ ಮಾತುಗಳನ್ನು ತಾವು ನಮ್ಮೆಲ್ಲರಿಗೆ ತಿಳಿಸಿದಿರಲ್ಲ. ಚಂದ್ರು ಗುರುಗಳಿಗೆ ಧನ್ಯವಾದಗಳು. ನಮಸ್ಕಾರಪ್ಪ. ಇನ್ನ BG ಪಾಟೀಲ್ ಗುರುಗಳು ಹೇಳ್ರಿಪ್ಪ ಗುರುಗಳ. ಲಿಂಗ ಮೆಚ್ಚಿ ಹೌದೌದು ಅನ್ಬೇಕು. BG ಪಾಟೀಲ್ ಗುರುಗಳು ಹೇಳ್ರಿಪ್ಪ ಗುರುಗಳ. ನಮಸ್ಕಾರ ಸರ್. ನಮಸ್ಕಾರ. ಬಂದಿದ್ರು? ಇಲ್ರಿ, ಬಂದಿಲ್ಲಾಡ್ರಿ. ಅಕ್ಕ ಬಂದಿದ್ರು ಮೊದಲ, ಇಲ್ಲಾಡ್ರಿ. ಅವ್ರಿಗೆ ಸೌಡ್ ಇಲ್ಲಾಡ್ರಿ. ಓಂ ತತ್ಸತ್ ಶ್ರೀ ಗುರು ಪರಬ್ರಹ್ಮಣೇ ನಮಃ.
ಸದ್ಗುರು ಸಿದ್ಧಾರೂಢಾಯ ನಮಃ. ಸದ್ಗುರು ಗುರುನಾಥಾರೂಢಾಯ ನಮಃ. ಎಲ್ಲ ಮಹಾತ್ಮರಿಗೂ ಮಾತೆಯರಿಗೂ ಶ್ರೀಗಳವರಿಗೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ಬ್ರಹ್ಮಲೀನ ಬ್ರಹ್ಮಶ್ರೀ ಸದಾಶಿವ ಗುರುಗಳ ಅವರ ಮಾತೋಶ್ರೀ ಅವರು ಇಲ್ಲಿವರೆಗೆ ಹಗಲಿರುಳೆನ್ನದೇ ಒಲ್ಮೆಗಳು ಪರಿಭಾವಿಸುತ್ತಿರುವುದು ಶ್ರವಣಾದಿಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದರು. ಬೆಚ್ಚಮ್ಮ ಗುರುಗಳು ಹೇಳಿದರು, ಆಮೇಲೆ ಚಂದ್ರ ಗುರುಗಳು ಹೇಳಿದರು. ಎಲ್ಲ ಬ್ರಹ್ಮಜ್ಞಾನಿಗಳಿಗೂ ಅಂತ ನಮಸ್ಕಾರಗಳನ್ನು ಸಲ್ಲಿಸಿ ಶ್ರವಣ ಅನ್ನುವಂಥದ್ದನ್ನ ಯಾವ ಶ್ರವಣ ಮಾಡಬೇಕು? ಈ ಪದ ಶ್ರವಣ ಮಾಡಬೇಕು, ಅಥವಾ ಸಿನಿಮಾ ಪದ ಶ್ರವಣ ಮಾಡಬೇಕು, ಅಥವಾ ಯಾರ ಜಾನಪದ ಗೀತ ಹಾಡು ಶ್ರವಣ ಮಾಡಬೇಕು, ಏನೇನು ಆಕಾಶವಾಣಿಯಿಂದ ಶ್ರವಣಕ್ಕ ಮೊಬೈಲ್ನೊಳಗೆ ಬರ್ತಾವ. ಎಲ್ಲ ಶ್ರವಣ ಅನ್ನುವಂಥವು ಶ್ರವಣ ಅಲ್ಲ. ಯಾವುದನ್ನು ಶ್ರವಣ ಮಾಡಬೇಕು? ಗುರುಗಳು ಹೇಳಿದಂತ ತತ್ವಮಸ್ಯಾದಿ ಮಹಾವಾಕ್ಯಗಳನ್ನೇ ಶ್ರವಣ ಮಾಡಬೇಕು, ವೇದಗಳನ್ನೇ ಶ್ರವಣ ಮಾಡಬೇಕು ಅನ್ನೋದನ್ನು ಹೇಳಿದರು. ಆತ್ಮಜ್ಞಾನವನ್ನು ಕೊಡುವಂತಹ ಶ್ರುತಿಗಳನ್ನು ಶ್ರವಣ ಮಾಡಬೇಕು. ಆಮೇಲೆ ಅವುಗಳಲ್ಲಿಯೂ ಬಹಳ ಅದಾವ ಶ್ರುತಿಗಳು, ಅನೇಕ ಅದಾವ. ಅವುಗಳನ್ನ ಸಾಕ್ಷಾತ್ ತತ್ವಮಸಿ ಮಹಾವಾಕ್ಯವನ್ನ ತತ್ವಪದ ಶೋಧನವನ್ನು ಮಾಡತಕ್ಕಂತ ವಾಕ್ಯಗಳನ್ನ ಶ್ರವಣ ಮಾಡಬೇಕು. ಶ್ರವಣ ಮಾಡೋದಂದ್ರೆ ಯಾವಾಗ ಮಾಡ್ಬೇಕು ಅಂತಂದ್ರೆ ನಿದ್ರೆ ಬರೋ ಪರ್ಯಂತರ, ಮರಣ ಬರೋ ಪರ್ಯಂತರ. ನಾವು ಮುಂಜಾನೆ ಮಾಡೇವ್ರಿ, ಸಂಜೆ ಮಾಡುವಂಗಿಲ್ಲ. ಸಂಜೆನಾಗ ಮಾಡ್ತೀವ್ರಿ, ಮುಂಜಾನೆ ಮಾಡುವಂಗಿಲ್ಲ. ನಮಗೆ ಬಹಳ ಕೆಲಸ ಅದಾವ್ರಿ, ಆರಾಮಿದ್ದಾಗ ಮಾಡ್ತೀವಿ. ಹಂಗಿಲ್ಲ, ಸದೋದಿತವಾಗಿ ಮಾಡಬೇಕು ಅನ್ನೋಂಥದ್ದನ್ನು ಹೇಳಿದ್ರು. ಯಾಕಂದ್ರೆ ಆವರಣ ಯಾವ ಸಮಯದೊಳಗೆ ಒಂದು ಮುಗಿಸೋದಕ್ಕೆ ಗೊತ್ತಿಂದಲ್ಲ, ಪ್ರತಿಬಂಧಕ್ಕೆ ಯಾವಾಗ ಬರ್ತಾವ ಗೊತ್ತಿಂದಲ್ಲ. ಆದ್ರಿಂದ ಸದೋದಿತವಾಗಿ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿ, ಎಂತ ಶ್ರವಣ ಅಂದ್ರೆ ಅದು ಉಪಕ್ರಮ ಉಪಸಂಹಾರ ಅಭ್ಯಾಸ ಫಲಾಪೂರ್ವಕ ಫಲಾರ್ಥವಾದ ರೂಪವಾಗಿರುವಂತ ಕ್ರಮವಾಗಿ ಅದನ್ನ ಹೇಳುವಂತಹದ್ದನ್ನೇ ಮೊದಲು ಅದನ್ನ ಹೇಳಿರ್ಬೇಕು, ಕೊನೆಯಲ್ಲಿ ಅದನ್ನ ಹೇಳಿರ್ಬೇಕು. ಕರ್ಮಗಳು ಹೇಳ್ತಾವ, ಕರ್ಮ ಮಾಡು ಸ್ವರ್ಗ ಲೋಕಕ್ಕೆ ಹೋಗಂತ ಹೇಳ್ತಾವ. ಉಪಾಸನ ಮಾಡಂತಾವ, ಉಪಾಸನ ಮಾಡ್ತಾ ದೇವ್ರ ಗುಡಿಗೆ ಹೋಗು, ಯಾವ್ದಾರ ಒಂದು ದೇವರ ಧ್ಯಾನ ಮಾಡು ಅನ್ನುವಂಥವನ್ನ ಹೇಳ್ತಾವ ಹೊರತಾಗಿ ತಿಳಿ ಅನ್ನುವಂಥದ್ದನ್ನ, ಇರು ಅನ್ನುವಂಥದ್ದನ್ನ ಹೇಳುದಿಲ್ಲ. ಯಾವ ತಿಳಿಯುವಂಥದ್ದು ಇರುವಂಥದ್ದನ್ನ ಹೇಳುವಂಥದ್ದು ಯಾವ? ಇವು ಉಪನಿಷತ್ತುಗಳು. ಉಪನಿಷತ್ತುಗಳಲ್ಲಿಯೂ ಉತ್ತರ ಭಾಗ ಜ್ಞಾನವನ್ನು ಹೇಳ್ತಕ್ಕಂಥವುಗಳು. ಆ ಯಾವ ಜ್ಞಾನವನ್ನು ಹೇಳ್ತಕ್ಕಂಥ ತತ್ವಮಸ್ಯಾದಿ ಮಹಾವಾಕ್ಯಗಳನ್ನ ಹೇಳುವಂತ ಗುರುಗಳ ವಾಕ್ಯವನ್ನ, ಶ್ರುತಿ ವಾಕ್ಯವನ್ನ ನಾವು ಯಾವಾಗಲೂ ಸದೋದ್ಯುಕ್ತವಾಗಿ ಕೇಳಬೇಕು. ಅದನ್ನೇ ಮನನ ಮಾಡಬೇಕು. ಮನನ ಅಂತಂದ್ರೆ ಅಭೇದ ಸಾಧಕ ವಾಕ್ಯಗಳು, ಭೇದ ಬಾಧಕ ವಾಕ್ಯಗಳಂತದ. ನೀನಲ್ಲ 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 ಅನ್ನುವಂಥವು ಭೇದವನ್ನ ನಿವೃತ್ತಿ ಮಾಡತಕ್ಕಂಥವುಗಳು. ತನುವಿಧಾನಲ್ಲ, ಇಂದ್ರಿಯ ವಿವಾನಲ್ಲ, ಅಸ್ವರ್ಗವೆನಿಪವಾನಲ್ಲ, ನೆರೆದ ಹಮು ಚಿತ್ತು ಬುದ್ಧಿ ಮನೋವಾನಲ್ಲ. ಈ ಎಲ್ಲವುಗಳು ನಾನಲ್ಲ ನಾನಲ್ಲ ಅಂತೇಳಿ ದೃಶ್ಯವಾಗಿ ಕಾಣುವಂಥದ್ದನ್ನು ಎಲ್ಲವನ್ನು ನೇತಿಗಳಿದೆ. ದೃಶ್ಯ ವಿಲಕ್ಷಣದೆಂಕುರ ಹಿಟ್ಟು ಪಶ್ಚಿಮದೆಂದೇನೆ ಲಕ್ಷಿಸಿಕೊಟ್ಟು ಅಂತೇಳಿ ಅನಾತ್ಮ ವಸ್ತುಗಳನ್ನ ನೇತಿಗಳೆದು ಮುಂದೆ ನೇತಿಗಳಿಲಿಕ್ಕೆ ಬಾರದಿರುವಂತ ಆತ್ಮ ವಸ್ತು ನೀನಿದ್ದಂತ ಹೇಳ್ತಕ್ಕಂಥದ್ದು ಇದು ಮನನ. ಅಭೇದ ಬಾಧಕ, ಅಭೇದ ಸೂಚಕ ವಾಕ್ಯಗಳು, ಅಭೇದ ಅಂದ್ರೆ ಹೇಳ್ತಕ್ಕಂಥ ವಾಕ್ಯಗಳು ಯಾವುವು? ಸರ್ವಂ ಖಲ್ವಿದಂ ಬ್ರಹ್ಮ, ಜಗವೆಂದಡುಂ ತಾನೇ, ಜಗದೀಶನಂ ತಾನೇ, ಜಗದಾತ್ಮರ ಎಲ್ಲಾ ನಾಮರೂಪಾದಿಗಳಲ್ಲಿಯೂ ಅಸ್ಥಿವಾತಿ ಪ್ರಿಯ ರೂಪ ಬ್ರಹ್ಮ ಅನ್ನುವಂಥದ್ದು ಐತಿ. ನಾಮರೂಪಗಳನ್ನ ಬಿಡು, ಅವುಗಳ ಅಲ್ಲಿರುವಂತ ಅಸ್ಥಿವಾತಿ ಪ್ರಿಯ ರೂಪವನ್ನು ಕಂಡುಕೊಂಡು, ಅಸ್ಥಿವಾತಿ ಪ್ರಿಯ ಕಂಡುಕೊಂಡ ನಂತರ ನಾಮರೂಪಾದಿಗಳು ಎಲ್ಲಿ ಹೋಗ್ತಾವ? ಅವು ಅಸ್ಥಿವಾತಿ ರೂಪನ ಹಾಕ್ತಾವ. ಅವಳು ಒಂದು ಬ್ಯಾರೆ ಸ್ಥಾನ ಬೇಕಾಗಿಲ್ಲ. ಬ್ಯಾರೆ ಸ್ಥಾನ ಆಯ್ತಂದ್ರೆ ದ್ವೈತಾಪತ್ತಿ ಬರ್ತದೆ. ಮಿಥ್ಯಾ ವಸ್ತು ಎಲ್ಲಿ ಹೋತು ಅಂತಂದ್ರೆ ಅದು ಸತ್ಯ ರೂಪವೇ ಆಯ್ತು.
ಹೊರಗಿನ ಜಗತ್ತನ್ನ ನೀ ತಿಳಿ ಅಂತಂದ್ರೆ ಎಲ್ಲಿ ಕಳಿಸ್ಬೇಕ ಜಗತ್ತನ್ನು? ಎಲ್ಲಿ ಕಳಿಸೋಂಗಿಲ್ಲ. ಅದೇ ಆತ್ಮ ಸ್ವರೂಪ, ಅದೇ ಬ್ರಹ್ಮ ಸ್ವರೂಪ ಅಂತ ತಿಳಿದು ಬಿಡೋದು. ಈ ರೀತಿಯಾಗಿ ಕಾಣುವುದು ಬ್ರಹ್ಮ, ಕಾಣುವವನು ಬ್ರಹ್ಮ, ಕಾಣಿಸಿಕೊಳ್ಳುವುದು ಬ್ರಹ್ಮ, ಈ ತಿಳಿಯುವಂಥದ್ದು ಇದು ಮನನ. ಆಮೇಲೆ ನಿಧಿಧ್ಯಾಸನ ಅಂತಂದ್ರೆ ತಿಳಿದ್ರಾಗ ಇರುವುದು. ಅದು ಯಾವಾಗ್ಲೂ ನೀನ್ ಅದಿದಿ ಅದ್ರಾಗ ಧ್ಯಾಸ ಮಾಡ್ಕೊಂತ ಇರು, ನಿಧಿಧ್ಯಾಸನ ಅನ್ನುವಂಥದ್ದು. ಅದು ಯಾವುದು ಅಂತಂದ್ರೆ ಯಾವಾಗಲೂ ಆತ್ಮಾಕಾರ ವೃತ್ತಿ ಪುರಸ್ಕಾರ ರೂಪೇಣ ಅನಾತ್ಮಾಕಾರ ವೃತ್ತಿ ಪ್ರವಾಹ ಪ್ರವರ್ಧನಂ ನಿಧಿಧ್ಯಾಸನಂ ಅಂತಂದಾರೆ. ಈ ನಿಧಿಧ್ಯಾಸನ ಅನ್ನುವಂಥದ್ದನ್ನು ಯಾವಾಗಲೂ ಆ ಪರಮಾತ್ಮನೇ ನಾನಿದ್ದೇನೆ, ಪರಮಾತ್ಮನೇ ನಾನಿದ್ದೇನೆ ಅಂತೇಳಿ ಧ್ಯಾಸ ಮಾಡಿಕೊಂಡು ಸಹಜ ಸ್ಥಿತಿ ಒಮ್ಮೆ ನಾನು ಅದೇನೆ ಅನ್ನುವಂಥದ್ದು ಒಂದು ಸಾಕ್ಷಾತ್ಕಾರ ಆತಂದ್ರ ಆ ನಿಧಿಧ್ಯಾಸನ ಅನ್ನುವಂಥದ್ದು ಹೋಗ್ತದೆ. ನಿಧಿಧ್ಯಾಸನ ಅನ್ನುವಂಥದ್ದು ಅದು ಸಹ ಮಾಡೋದು ಎಲ್ಲೈತಿ, ಅದು ಸಾಕ್ಷಾತ್ಕಾರ ಆಗೋ ಮಟ್ಟ ಮಾಡ್ತಾನ. ಸಾಕ್ಷಾತ್ಕಾರ ಆದಿಂದ ಅದನ್ನು ಬಿಡ್ತಾನ. ಹೆಂಗ ಅಂದ್ರ ಇಬ್ರು ಬದ್ನಿಕಾಯಿ ತರಕ್ ಹೋದ್ರ, ಬ್ರಹ್ಮಜ್ಞಾನಿನೂ ಬದ್ನಿಕಾಯಿ ತರಕ್ ಹೋದ, ವ್ಯವಹಾರಿಸ್ತನು ಬದ್ನಿಕಾಯಿ ತರಕ್ ಹೋದ. ಸದಾ ಆತ್ಮಾಕಾರ ವೃತ್ತಿ ಅಂತ ಇದ್ರೆ ಬದ್ನಿಕಾಯಿ ತರುದು ಹೆಂಗ? ಆ ಬದ್ನಿಕಾಯಿ ಮಾರು ಹೆಣ್ಮಗಳು ಕೂಡ ಬದ್ನಿಕಾಯಿ ಕೊಡು ಅಂತೇಳಿ ಕೇಳಬೇಕು, ರೊಕ್ಕ ಕೊಡಬೇಕು, ತೂಕ ಮಾಡಿಸ್ಕೋಬೇಕು, ಚೀಲದಾಗ ಹಾಕೋಬೇಕು. ಹಾಕೊಂಡಾಗ ಆತ್ಮಾಕಾರ ವೃತ್ತಿ ಇರ್ತದನ ಅಲ್ಲಿ ಇರುದಿಲ್ಲ. ವ್ಯವಹಾರ ಮುಗಿದ ಕೂಡಲೇ ಮತ್ತ ಹೊಳ್ಳಿ ಎಲ್ಲಿ ಬರ್ತತಿ? ಆತ್ಮಾಕಾರ. ಹಾಲು ಕುಡಿದು ಕರ ಹೊರಗೆ ಹೋಗಿ ಎಲ್ಲಿ ಮಠ ಆಕತಿ? ಅದು ಜಿಗದಾಡಿ ಹೊಟ್ಟೆ ಹಸ್ಕೊಂಡು ಮತ್ತ ಅಲ್ಲಿ ಬರ್ತದೆ. ಹಂಗ ಬಾಲಕ ಆಟ ಆಡಕ್ ಹೊಕ್ಕನ, ಹೊಟ್ಟೆ ಹಸ್ಕೊಳ್ಳೆ ತಾಯಿ ಅಂತ ಕೊಡ್ತಾನ. ತಾಯಿ ನೆನಪು ಹೊಟ್ಟೆ ಹಸ್ಕೊಳ್ಳೆ ನೆನಪಾಗತ್ತೆ. ಹಂಗ ಅನಾತ್ಮಾಕಾರ ವೃತ್ತಿ ಅನ್ನುವಂಥದ್ದು ಹೋಗಿ ಆತ್ಮಾಕಾರ ವೃತ್ತಿಯಾಗ ಆತು ಅಂತಂದ್ರ ಅಲ್ಲಿಗೆ ಅನಾತ್ಮಾಕಾರ ಹೋಗತ್ತೆ, ಮತ್ತೆ ಆತ್ಮಾಕಾರಕ್ಕೆ ಬರ್ತದೆ. ಭೃಂಗಿ ಹುಳ ಭೃಂಗ ಅನ್ನುವಂಥದ್ದು ವಾಸನೆ ಹೂವಿನಂತೆ ಹೋಗತಿ, ಹೂವಿನ ಮಕರಂದವನ್ನು ಹೀರ್ಕೊಂತತಿ, ಮತ್ತ ಹಾರ್ತತಿ. ಹಾರಿ ಇಲ್ಲಿ ಹೋಗತ್, ಮತ್ತೆ ಮಕರಂದಕ್ಕೆ ಹೊಳ್ಳಿ ಬರ್ತದೆ. ಹೊಳ್ಳಿ ಬರ್ಬೇಕು, ವ್ಯವಹಾರ ಮಾಡ್ಕೋಂತ ಇರ್ಬೇಕು, ಮತ್ತೆ ಹೊಳ್ಳಿ ಬರ್ಬೇಕು. ಜಾಗ್ರತ ಸ್ವಪ್ನಕ್ಕೆ ಹೋಗ್ತೀವಿ, ಮತ್ತೆ ನಿದ್ರಿಗೆ ಬರ್ತೀವಿ. ಹಂಗ ಆತ್ಮಾಕಾರ ವೃತ್ತಿಗೆ ಮತ್ತೆ ಬರ್ಬೇಕು. ಅನಾತ್ಮಾಕಾರ ವೃತ್ತಿ ವ್ಯವಹಾರ ಮಾಡೋಕ್ ಬರ್ತತಿ, ಮತ್ತೆ ಆತ್ಮಾಕಾರಕ್ಕೆ ಬರ್ಬೇಕು. ಸಾಕ್ಷಾತ್ಕಾರ ಅಂತಂದ್ರೆ ಆ ಶಂಭುಲಿಂಗವೇ ನಾನು ಅನ್ನುವಂಥದ್ದು ಇದು ನಿಧಿಧ್ಯಾಸನ ಅಂತಂದಾರೆ. ಸಾಕ್ಷಾತ್ಕಾರ ಆತಂದ್ರೆ ನಿಧಿಧ್ಯಾಸನ ವ್ಯವಹಾರ ಅಲ್ಲಿ ನಿಲ್ತದೆ. ಅದ ಸಾಕ್ಷಾತ್ಕಾರ ಅನ್ನುವಂಥದ್ದು ಸವಿಕಲ್ಪ ಸಮಾಧಿ ಅಂತ ಆಕತಿ. ಸವಿಕಲ್ಪ ಸಮಾಧಿ ಮಾಡ್ಕೊಂತ ಹೋದಾಗ ನಿರ್ವಿಕಲ್ಪ ಸಮಾಧಿ ಆಕತಿ. ನಿರ್ವಿಕಲ್ಪ ಸಮಾಧಿ ಆದಿಂದ ಜೀವನ್ಮುಕ್ತಿ ವಿಲಕ್ಷಣಾನಂದ ಅನ್ನುವಂಥದ್ದು ಯಾವಾಗಲೂ ಸದೋದಿತವಾಗಿರುತ್ತೆ. ಆ ವೃತ್ತಿನೂ ಹೋತಂದ್ರ ಇದೇ ಕೈವಲ್ಯ ಅನ್ನುವಂಥದ್ದು. ಈ ಶರೀರ ಇರೋವರೆಗೆ ವೃತ್ತಿ ಇರ್ತತಿ, ವೃತ್ತಿ ಇರೋವರೆಗೆ ನಿಧಿಧ್ಯಾಸನ ಇರ್ತತಿ, ನಿಧಿಧ್ಯಾಸನ ಇರೋವರೆಗೆ ಸಾಕ್ಷಾತ್ಕಾರ, ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ ಇರ್ತಾವ. ಈ ದೇಹ ಹೋಗುವಾಗ ವೃತ್ತಿನೂ ಹೋಗಿಬಿಡ್ತು, ಪ್ರಾಣ ಹೋದ ಕೂಡ ಪ್ರಾಣದ ಕೂಡ ವೃತ್ತಿನೂ ಹೋಗಿಬಿಡ್ತಂದ್ರೆ ಅದೇ ಆತ್ಮಜ್ಞಾನ, ಅದೇ ವಿಧೇಯ ಕೈವಲ್ಯ ಅನ್ನುವಂಥದ್ದು. ವಿಧೇಯ ಕೈವಲ್ಯ ಅಂತಂದ್ರೆ ಏನು ವೃತ್ತಿನೂ ಇರುತ್ತಲ್ಲ, ಮಾಡುವಂಥದ್ದು ಏನೂ ಇಲ್ಲ. ಈ ರೀತಿಯಾಗಿರುವಂತ ಅಭ್ಯಾಸವನ್ನು ನಾವು ಸದೋದಿತವಾಗಿ ಮಾಡಬೇಕು. ಮಾಡುವಂತ ಒಂದು ಸ್ಥಿರ ಬುದ್ಧಿ ಆ ಪರಮಾತ್ಮ ಸಿದ್ಧಾರೂಢ ಕೊಡ್ಲಿ ಅಂತೇಳಿ ತಿಳಿದು ನನ್ನ 4 ಮಾತುಗಳನ್ನ ಎಲ್ಲಾ ಮಹಾತ್ಮರು ಹೇಳಿದವರು ನನ್ನ ಮಾಧ್ಯಮ. ನಮಸ್ಕಾರ. ಶಿವಾಯ. ಧನ್ಯವಾದಗಳು ಗುರುಗಳಿಗೆ. ಇನ್ನ ನಮಸ್ಕಾರ ರೀಪ, ಎಲ್ಲರಿಗೆ ನಮಸ್ಕಾರ. ಏನ ಹರ್ಷ ಅಕ್ಕ ಅವರು ಹೇಳ್ತೀರೇನ್ರಿ? ಪುಸ್ತಕ ತಗೊಂಡಿರಿ ಹರ್ಷ ಅಕ್ಕ ಅವ್ರ? ಹೇಳ್ತೀರೇನ್ರಿ? ಎಲ್ರಿ? ಆಯ್ತ್ರಿ. ಇನ್ನ ಬಂಗಾರ ಗುರುಗಳು ಅದಿರ್ಯೋ ಎಲ್ಲೋ? ಐದಿರಿ. ಹಾ, ಹೇಳ್ರಿಪ್ಪ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲ ಮಹಾನುಭಾವರು ಎಲ್ಲ ಹೇಳಿದ್ದಾರೆ. ಇದರಲ್ಲಿ ನಾನು ಏನು ಹೇಳಿದ್ರು
ಆ ಸೂರ್ಯನ ಮುಂದೆ ಒಂದು ಟಾರ್ಚ್ ಬಿಟ್ಟಂಗೆ. ಆದರೂ ನನ್ನ ಪ್ರಯತ್ನ ಮಾಡ್ತೀನಿ. ರಮಣ ಮಹರ್ಷಿಗಳು ಹೇಳೋದು, ನೀನು ಇದಲ್ಲ ನಿನ್ನ ದೇಹ ಅಲ್ಲ, ಯಾಕಂದರೆ ದೇಹ ನಾಶ ಆಗೋದು, ಮನಸ್ಸು ಇದು ಒಂದು ಕಡೆ ನಿಂದಿರೋದಲ್ಲ, ಅದೆಂಗೆ ನೀನು ಆಗ್ತೀಯ, ಅದು ಅಹಂಕಾರವೂ ನೀನಲ್ಲ, ಬುದ್ಧಿಯೂ ನೀನಲ್ಲ, ಇವೆಲ್ಲ ಚಂಚಲವಾಗದ್ದು ಅಶ್ವಾಸವತ. ಈ ಯಾವ ಗುಣ ಯಾವ ರೂಪ ಇರ್ತಾವೋ ಅವು ಯಾವ ನೀನಲ್ಲ, ಶಾಶ್ವತ ಅಲ್ಲ, ನೀನು ಆನಂದ ಸ್ವರೂಪಿ ಇದೆಯಾ ಅಂತ ಎಲ್ಲರೂ ಹೇಳ್ತಾರೆ. ನನಗೆ ಒಂದು ಸಣ್ಣದಿರಬೇಕಾದ್ರೆ ನೀವು ಕೂಡ ಆಟ ಆಡಿರ್ಬೋದು, ನಾನು ಕೂಡ ಆಟ ಆಡಿದ್ದೆ. ಒಬ್ಬರು ಕುಂದಿರ್ತಾರೆ, ಕುಂತಾಗ ಹಿಂದ್ಲಿಂದ ಒಬ್ಬರು ಬಂದು ಕಣ್ಣು ಮುಚ್ತಾರೆ. ನಾನು ಯಾರು ಅಂತಂದ್ರೆ ಹೇಳ್ಬೇಕು ಅವರಿಗೆ. ಅವನು ಹೇಳ್ತಾನೆ, ಅಕ್ಕ, ತಂಗಿ, ಅಪ್ಪ, ಅಮ್ಮ, ಇವರಲ್ಲ ಅಂತ ಹೇಳ್ತಾರೆ. ಆ ಕಣ್ಣು ಕೂಡ ಕತ್ತಲಿರ್ತೈತೆ ಅವ್ರ ಕಣ್ಣು ಮುಚ್ಚಿದಾಗ. ಆಮೇಲೆ ಕರೆಕ್ಟ್ ಹೇಳಿದಾಗ ಅವ್ರ ಕಣ್ಣು ತೆಗಿತಾರೆ, ಅವಾಗ ಬೆಳಕು ಬರ್ತೈತಿ. ಹಂಗೆ ನಾವು ಏನು ವೃತ್ತಿಗಳು ಬಂದರೂ ಕೂಡ ಇದಲ್ಲ ಅಂತ ಇದನ್ನು ನಾವು ಪ್ರಾಕ್ಟಿಕಲಾಗಿ ಇಂಥವು ಜೀವನದಲ್ಲಿ ಬರ್ತಿರ್ತಾವೆ, ನೆನಪುಗಳು ಬರ್ತಿರ್ತಾವೆ. ಆ ರೀತಿ ನನ್ನ ದೇಹ ಬಿಟ್ಟು ಬರೀ ಆತ್ಮನ ಬಗ್ಗೆ ನಾವು ಚಿಂತೆ ಮಾಡ್ಕೊತ ಹೋದರೆ ಎಂದರ ಒಂದು ದಿವಸ ಹಾಗೇ ಆಗುತ್ತೆ. ಆತ್ಮ ಸಾಕ್ಷಾತ್ಕಾರ, ನಾನು ಯಾರು ಎಂಬುದು ಗೊತ್ತಾಗುತ್ತೆ ಅಂತೇಳಿ 4 ಮಾತು ಆಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು ಗುರುಗಳಿಗೆ. ಇವನ್ನ ಸುರೇಖಾ ಮೇಡಮ್ ಅವರು ಹೇಳ್ತೀರನಮ್ಮ, ಕನ್ನಡ ತಿಳಿತೀರ? ಇಷ್ಟೊತ್ತನ ಮಾತಾಡಿದ್ದ ತಿಳಿದ್ರೆ ಕನ್ನಡದೊಳಗ ನಿಮಗ ತಿಳಿದಿತ್ತು ಅಂದ್ರೆ ಮಾತಾಡ್ರಿ 2 ಮಾತು. ನಿಮ್ಮ ರೀತಿ ಒಳಗ ಮರಾಠಿ ಒಳಗರ ಮಾತಾಡ್ರಿ, ಕನ್ನಡದೊಳಗರ ಮಾತಾಡ್ರಿ. ನಮಗ ತಿಳಿಲಿಕ್ಕೆ ನಾವು ಸುಮ್ಮನೆ ಕೊಂಡಿರ್ತೀವಿ, ತಿಳಿದವರು ಕೇಳ್ತಾರೆ. ಕನ್ನಡದ ಮಾತಾಡಿದ್ರೆ ಎಲ್ಲರೂ ಕೇಳ್ತೀವಿ. ನಾವು ಮಾತಾಡಿದ್ದ ನಿಮ್ಗ ಕೇಳಿಲ್ಲ ಇಲ್ಲಿವರೆಗೆ, ಯಾಕ ಮ್ಯೂಟ್ ತೆಗದೇ ಇಲ್ಲ ಅಂದ್ರೆ ನಿಮಗ ಕೇಳ್ಬೇಕಲ್ಲ. ಕೇಳೈತಿ ಮ್ಯೂಟ್ ತೆಗದಿದ್ರಿ. ಒಂದ್ ಹೇಳ್ತೇನ್ರಿ, ಇರ್ಕಳ ಸಪ್ಪ ಅಂತೇಳಿ ದೇವ್ರು ಹೊಂಡಿಸ್ತಾರ್ರಿ. ನಿಮಗ್ ಗೊತ್ತೈತೋ ಇಲ್ಲ, ನಾವು ನೋಡೀವ್ರಿ. ನಮ್ಮೂರಾಗ ಇರ್ಕಳ ಸಪ್ಪ ಅಂತೇಳಿ ಗುಡಿ ಐತಿ. ಆ ಗುಡಿ ಅಂದ್ರು ವರ್ಷಕ್ಕೊಮ್ಮೆ ಅದೇನ ಬಣ್ಣಕ್ ಕಳಿಸಿದ್ರು, ಏನ ಒಟ್ಟು ಇರ್ಕಳ ಸಪ್ಪನ್ನ ಹೊಂಡಿಸ್ತಾರ ಅಂತೇಳಿ ಒಂದ ಇದನ್ನ ಹಾಕಿರ್ತಾರ್ರಿ. ಮುಖದ ಒಂದು ಬಣ್ಣ ಕೊಡಿಸ್ಕೊಂಡ್ ಬಂದ್ ಹಾಕಿರ್ತಾರ. ಕೈಯಾಗ ಒಂದು ಕೋಲು ಕೊಟ್ಟಿರ್ತಾರ, ಕತ್ತಿ ಅದ್ರ ಮೇಲೆ ಒಂದು ಲಿಂಬೆಯನ್ನು ಸುಚ್ಚಿರ್ತಾರ. ಅದು ಒಳಗ್ರಿಪ್ಪ, ಅದು ಸಣ್ಣ ಮಣಿತನ, ಸಣ್ಣ ಗುಡಿ, ಸಣ್ಣ ನೋಡಬೇಕಂತ ನಾವು ಹೋಗಿದ್ದೀವ್ರಿಪ್ಪ. ಒಮ್ಮೆ ನೋಡೇವ್ರಿ, ಅದು ನಮ್ಮೂರಾಗಿದ್ರು ಒಮ್ಮೆ ನೋಡೇವಿ. ಏನ್ ಹಕ್ಕಿಕತ್ತ ಇದು ಅಂತೇಳಿ ಅದು ಹುರುಪಿತ್ತವಾಗ, ಅದನ್ನ ನೋಡ್ಬೇಕಂತ. ಅದು ಎಲ್ಲ ಮುಖ ಕಟ್ಟಿ ಕೈಯ ಕತ್ತಿ ಕೊಟ್ಟು ಒಬ್ನ ಬರುದಲ್ರಿ, ಅವನ್ ಹಿಡ್ಕೊಂಡಿರ್ತಾರ ಒಬ್ಬ ಪೂಜಾರಿ. ಅವ ಹೊರಗ್ ಕರ್ಕೊಂಬರ್ಬೇಕಲ್ರಿ. ಹೊರಗ ಬಂದ ಮೇಲೆ ಸಾದಾ ಸೀದಾ ಹೋಗ್ಕಾಣ. ಹೊರಗ ಬರುದ ವಜ್ಜೆ. ಅದು ಪಟಗ ಸುತ್ತಿರ್ತಾರಿಪ್ಪ, ದೊಡ್ಡ ಉದ್ದನ ಪಟಗದು. ಆ ಮಕ್ಕ ಕಟ್ಟುವಾಗ ಅದನ್ನ ಎಲ್ಲ ಕಿವಿಗೆ ಎಲ್ಲ ಹಾಕಿ ಕಣ್ಣಿಗೆ ಕಟ್ಟಿರ್ದಲ್. ಮತ್ತೆ ಕಿವಿ ಭದ್ರವಾಗಿ ಕೆಳಂಗ ಇಲ್ಲ, ಏನು ಕಟ್ಟಿರ್ತಾರ. ಡೊಳ್ಳು ಬಡಿಬೇಕಂತ ಅವಾಗ. ಅಂದ್ರ
ಹೆಂಗ ಡೊಳ್ಳು ಬಡಿಬೇಕು, ಅವಾಗ ಕೆಡಿಸುವಂಗ ಡೊಳ್ಳು ಬಾರಿಸ್ಬೇಕಂತ. ಅದು ಹೆಂಗ್ ಕೇಳ್ತನ್ರಿಪ್ಪ ಅವಾಗ ಗೊತ್ತದ, ನಮಗ್ ಗೊತ್ತಿಲ್ಲ. ನಮಗರ ಶಬ್ದ ಭಯಂಕರ ಬಿಡ. ಹೊರಗ ಏನ್ 3-4 ಡೊಳ್ಳಿನಾರು ಕೂಡಿ ಜಗ್ಗ ಬಡಿತಾರ. ಅದು ಏನ್ ಬೆವರು ಬಂದ್ ಹೋಗಿರ್ತ, ನೀರ್ ಇಳಿದ್ರ ತೋದಿರ್ತಾವ ಬಿಡ್ರಿ ಅವ್ರ ಅರಿಬಿ. ನಾವು ನೋಡಕ್ ಹೋದಾರ ನಮ್ಮ ಅರಿವಿ ತೊಯ್ತಿದ್ದು. ಇನ್ನು ಅವ್ರು ಬಾರ್ಸಾರು ಹೆಂಗಾಗಿರು, ಅವಾಗ ಆ ಮುಖ ಹಾಕಿದ ಒಂದು ಪರಿಸ್ಥಿತಿ ಏನಾಗಿರು. ಏನು ಬಾರಿಸಿ ಬಾರಿಸಿ ಬಡ್ತಾ ಬಡಿತಾನ್ರಿ ಅವ. ಕೇಳಲಿಲ್ಲ ಅಂದ್ರ, ಶಬ್ದ ಕೇಳಲಿಲ್ಲ ಅಂದ್ರ ಆ ಬಡಿಸಿ ತಗೊಂಡ್ ಬಡಿಯಾವ. ಅವಾಗೆಲ್ಲೇ ಎಲ್ಲಾ ಮಕ ಹಾಕಿರ್ತಾರ. ಇವ ಪೂಜಾರಿನ ಬಡಿಸ್ತಿರ್ತಾನ್ರಿ ಅವ. ಪೂಜಾರಿ ಕಣ್ಣುನು ಎಲ್ಲ ಕಿವಿನೂ ಎಲ್ಲ ಕೇಳ್ತಿರ್ತದ. ಏನು ಬಿಡ್ತಾರೆ ಅದಕ್ಕೆ ಹೆದರಿ ಅಲ್ಲಿ ಸಮೀಪ ಬಾರ್ಸಾಕ ಹೆದರ್ತಾರ. ಸಮೀಪ ಹೋಗಿ ಬಾರಿಸಿದ್ರೆ ಕೇಳ್ತತಂತ ಅವಾಗ. ಅದಕ್ ಒತ್ತೆಗ ಬಡದು ಅವನ್ನ ಎಚ್ಚರ ಮಾಡ್ಬೇಕಂತ. ಏನು ಎಚ್ಚರ ಮಾಡ್ತಾರೋ, ಯಾರನ್ನ ಎಚ್ಚರ ಮಾಡ್ತಾರೋ, ತಾವ ಎಚ್ಚರ ಹಾಕಾರೋ. ಒಟ್ಟಿನ ಮೇಲೆ ಹಂಗ ಬಡ್ಕೊಂತ ಮಾಡ್ಕೊಂತ ಹಂಗ ಹೊರಗ ತರ್ತಾರ. ಅಲ್ಲಿ ಹೊರಗ ಬರುವಾಗ, ಹೊರಗ ಬಂದಿಂದ ಅವಾಗೇನು ಕಾಣೋದಲ್ರಿ, ಮುಖ ಹಾಕೊಂಡ ಅವಾಗ. ಇವ ಕೈಯಾಗ ಹಿಡ್ದಿರ್ತಾನ ನೋಡ, ಅವನ ಕೈ ಹಿಡ್ದಿರ್ತಾನ. ಇವನ ನೋಡಿ ಯಾರನ್ನಾರ ಬಡಿತಾನ. ಇವು ಹೆದರಿ ಸರ್ಕೊಂತ ಅವನ ಸಮೀಪ ಹೋಗಕ್ವಲ್ಲು. ಬಡ್ತಾನಲ್ಲ, ಬಡಿಗೆ ಬಡ್ತಲ್ಲ ಅವಾಗ ಕೈ ಹಿಡ್ದಾವ. ಅವಾಗ ಹೆಂಗ್ ಗೊತ್ತಾಕತಿ ಅವಾಗ, ಇವ ಕೈ ಹಿಡ್ದಾವ ಬಡಿತಾನ್ರಿ. ಅವಾಗ ಹೊರಗ ಬರ್ತಾನಂತ. ಅವಾಗ ಕಿವಿ ಕೇಳ್ತಾವಂತ. ಹಂಗ ಸುರೇಖಾ ಮೇಡಮ್ ಮ್ಯೂಟ್ ತೆಗಿಬೇಕಾದ್ರ ನಾವು ಡೊಳ್ಳು ಬಡುವ ಮ್ಯೂಟ್ ತೆಗಿಬೇಕಾದ್ರ ಅವ್ರಿಗೆ ಕೇಳ್ಬೇಕಲ್ಲ. ಅವ್ರು ಹೋಗೇ ಬಿಟ್ರಿ, ಕಟ್ ಆಗೇ ಬಿಟ್ರು. ಇದು ಬೇಡ ಕೇಳವಲ್ಲ ನನಗಂತೇಳಿ ಆಗ್ರಿ ಅವ್ರು ಅದಾರ್ರಿ. ಅದಾರ. ಕೇಳ್ತೇನ್ರಿ ಮೇಡಮ್ ಅವ್ರ, ಡೊಳ್ಳರ ಸಾಕಷ್ಟು ಬಾರಿಸೀವಿ. ಕೇಳ್ತಂದ್ರ ಹೇಳ್ರಮ್ಮ. ಕೇಳ್ತಂದ್ರ ಏನೋ ಅಪ್ಪಾಜಿ ಹೇಳ್ರಿ. ಓಂ ನಮಃ ಶಿವಾಯ ಅಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿಗಳು. ವಿವೇಕ ವೈರಾಗ್ಯ ಬಗ್ಗೆ ಹೇಳಿದ್ರ ಅಪ್ಪಾಜಿ. ಇವತ್ತು ಬಹಳ ಚಂದಾಗಿ ಹೇಳಿದ್ರ ಅಪ್ಪಾಜಿ. ನಾವು ತಿಳ್ಕೊಂಬದು ಆತ್ಮ ಸ್ವರೂಪ ಬಗ್ಗೆ. ಇದು ನಮಗ್ ಜ್ಞಾನ ಮಾಡ್ಕೊಂಬದ್ ಬಿಟ್ಟಿ ನಾವು ಬೇರೆದೇ ನಮ್ ಮನಸ್ಸ, ನಮ್ ಬುದ್ಧಿ, ನಮ್ ಚಿತ್ತ ಏನದ ಅಂತ ಹೇಳಿ ಅವ್ರು ತಿಳಿಸಿದ್ರು ಅಪ್ಪಾಜಿ. ಬಹಳ ಚಂದಾಗಿ ತಿಳಿಸಿದ್ರು. ಓಂ ನಮಃ ಶಿವ ಅಪ್ಪಾಜಿ. ಎಲ್ಲರಿಗೆ ಶರಣಾರ್ಥಿಗಳು ಅಪ್ಪಾಜಿ. ಓಂ ನಮಃ ಶಿವ. ಎಂತ ಚಂದಾಗ ಶರಣು ಶರಣಾರ್ಥಿಗಳಂತ ಹೇಳಿದ್ರಲ್ಲ. ಮರಾಠಿನೂ ಉತ್ತಮವಾಗಿ ಅದರಾಗಿದ್ದವರು, ಕನ್ನಡನೂ ಅಷ್ಟ ಚಂದ ಮಾತಾಡಿದ್ರಿ. ವಂದನೆಗಳು ಸುರೇಖಾ ಮೇಡಮ್ ಅವ್ರಿಗೆ. ಇನ್ನ ಬೋರ್ಗಿ ಗುರುಗಳು ಏನು ನಮಗ್ ಬಾರ್ಸಕ್ ಆಗೋಲ್ ಬಿಡ್ರಿ, ಕರ್ಕೊಂಬರಕ್ ಆಗೋದು. ಕೇಳ್ತೈತಿ ಅವ್ರಿಗೆ, ಕೇಳಿದ್ರು ಹೊರಗೆ ಬರುದಿಲ್ರಿ. ಹೌದು, ಅವ್ರಿಗೆ ಕೇಳಿದಾಗ ಹೊರಗೆ ಬರೋವು. ಅಪ್ಪವ್ರ ಹಿಂಗ್ಯಾಕ ಆತವ್ರಿ, ಕುಂಭಕರ್ಣ ಎಬ್ಬಸ್ದಂಗ ಆತನ್ರಿ. ಅವ್ರಿಗೆ ಕೇಳವಲ್ರಿ ಗುರುಗಳು. ನಮಗ್ ಬಾರ್ಸಕ್ ಬರ್ಬೇಕಲ್ಲ, ಅಷ್ಟು ಒತ್ತಿ ಜೋರಾಗಿ. ಅವ್ರಿಗೆ ಕೇಳೋದಿಲ್ಲ. ಇವ್ರಿಗೆ ಕೇಳ್ತತ್ ನೋಡ್ರಿ. ನಮ್ಮ ಅವ್ರು ಇಲ್ಲನ್ರಿ, ಹೋಗೇ ಬಿಟ್ಟಾರಿಪ್ಪ ಅವ್ರು. ಬೈರ್ಗೊಂಡು ಶಿವಾನಂದ್ರ ಇಲ್ಲನು.
ಕೇಳ್ತಿತ್ತವ್ರಿಗೆ ಇನ್ನು ಕೇಳಿಸುವಂತೈತಂತ ನಮ್ಮ ಸೌಂಡ್ ಇಲ್ಲ ಸಾವುಕಾರಗಳು ಪರಿಸ್ಥಿತಿ ಶೇಖಣ್ಣರೇ ಇದ್ದಾರೆ ನೋಡ್ರಿ, ಶೇಖಣ್ಣವ್ರು. ಶೇಖಣ್ಣರ್ ಏನ್ ಬಿಡ್ರಿ, ಅವ್ರ ಪಟಗಾನ ಸುತ್ತದಲ್ಲ ಕುಲ್ಲನ ಬಿಟ್ಟಿರ್ತತ, ಕೇಳ್ತೈತೆ ಅವ್ರಿಗೆ ನೋಡ್ರಿ, ಒಂದ ಮಾತಿಗೆ ಬಂದ್ ಬಿಡ್ತಾರ ಹೊರಗೆ. ಕೇಳ್ತತನ್ರಿಪ್ಪ CS ಹಾವೇರಿ ಗುರುಗಳು. ಡೊಳ್ಳ ಬಡಿಯ ಕಟ್ಟಿ ಬಿಟ್ರಿ ಇವತ್ತ. ಓ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯಾವತ್ತು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಪಾದದಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಬ್ರಹ್ಮಲೀನ ಸದಾಶಿವ ಗುರುಗಳಿಂದ ಪ್ರಾರಂಭವಾದ ಈ ಬೆಳಗಿನ ಸತ್ಸಂಗದಲ್ಲಿ ತಾಯಂದಿರಿಂದ ಹಿಡಿದು ಇಲ್ಲಿಯವರೆಗೆ ಮಾತನಾಡಿದ ಅಜ್ಜ ಅವರು ಮೊದಲು ಮಾಡಿಕೊಂಡು ಎಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು. ಶರಣಾರ್ಥಿ. ಪರತರವೆನಿಸುವ ಮುಕುತಿಯನೈದುವ ಪರಿಯನು ಅರಸುವವನು ಶ್ರವಣಾದಿಗಳ ಇರವನು ಪಗಲಿರುಳೆನ್ನಡೆ ಪರಿಭಾವಿಸುವುದು. ನೋಡ್ರಿ ಗುರುಗಳ, ಪರತರ, ಪರ ಅಂದ್ರ ಶ್ರೇಷ್ಠ, ಪರತರ ಅದಕ್ಕಿಂತಲೂ ಶ್ರೇಷ್ಠಕ್ಕೆ ಶ್ರೇಷ್ಠವಾದ ಈ ಆತ್ಮನನ್ನು ತಿಳಿಯುವುದಕ್ಕಿಂತ ಹೆಚ್ಚಿನದು ಯಾವುದೂ ಇಲ್ಲ. ಅತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಒಮ್ಮೆಯಾದ ಆನಂದ, ಹೋಗದಂತ ಆನಂದವಾದ ನಮ್ಮ ಸ್ವರೂಪವನ್ನು ತಿಳಿಸಿಕೊಡ್ತಕ್ಕಂಥ, ಈ ಮುಕ್ತಿ ಸುಖವನ್ನು ತಂದು ಕೊಡ್ತಕ್ಕಂಥ ಈಗ ಶ್ರವಣಾದಿಗಳ ಇರವು ಪರಿ. ಶ್ರವಣಾದಿಗಳ ಪರಿ ಯಾವ ರೀತಿಯಾಗಿ ನಾವು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾ ಹೋಗಬೇಕು ಅಂತ ಕ್ರಮವನ್ನು ತಿಳಿಸಿಕೊಡ್ತಕ್ಕಂಥ ಈ ಬೆಳಗಿನ ಶಾಸ್ತ್ರಕ್ಕೆ ಎಲ್ಲ ಗುರುಗಳು ತಮ್ಮ ತಮ್ಮ ಅನುಭವವನ್ನು ಬಹಳ ವಿಶಿಷ್ಟವಾಗಿ ತಿಳಿಸ್ಕೊಳ್ತಾ ಬಂದರು. ನೋಡ್ರಿ, ಷಡ್ಲಿಂಗ ಪೂರ್ವಕವಾಗಿ ಉಪಕ್ರಮ ಉಪಸಂಹಾರ ರೂಪ ಪ್ರಾರಂಭಕ ಲಿಂಗ ಯಾವುದು? ಸೃಷ್ಟಿ ಪೂರ್ವದಲ್ಲಿ ಇರ್ತಕ್ಕಂಥ ನಮ್ಮ ಸ್ವರೂಪ. ಯಾವ ರೀತಿಯಾಗಿ ಜೀವ ಜಗತ್ತು ಈಶ್ವರ ಏನೆಲ್ಲ ಆಗಿ ತೋರಿದರೂ ತನ್ನ ಮೂಲ ಸ್ವರೂಪಕ್ಕೆ ಹಾನಿ ಬರದಂಗೆ ಯಾವ ರೀತಿಯಾಗಿತ್ತು ಇದ್ದ ವಸ್ತುಗಳ ಇದ್ದಂತ ಅನುಭವವನ್ನು ಸದ್ಗುರುಗಳು ನಮಗ ತಂದು ಕೊಡಾಕತ್ತಾರ. ಅಂತಾದ ಅಭ್ಯಾಸ, ಪೂರ್ವತ, ಫಲ, ಉಪಪತ್ತಿ, ಅರ್ಥವಾದ ಈ ರೀತಿಯಾಗಿ ಕ್ರಮವಾಗಿ ಗುರುಮುಖದಿಂದ ನಿತ್ಯವೂ ಷಡ್ಲಿಂಗ ಪೂರ್ವಕವಾಗಿ ನಮ್ಮ ಸ್ವರೂಪದ ನಿರ್ಣಯವನ್ನು ಗುರುಮುಖದಿಂದ ಕೇಳ್ತಾ ಇಂದ ಎಂದೆಂದು ಪರಿಪೂರ್ಣವಾಗಿದ್ದ ನಮ್ಮ ಆನಂದ ಸ್ವರೂಪವೇ ನಾವು ಅನ್ನೋ ಅನುಭವವನ್ನು ಗುರುಗಳು ನಮಗೆ ತಂದು ಕೊಡ್ತಾರೆ. ಇದಕ್ಕೆ ಮುಖ್ಯ ಸಾಧನ ಶ್ರವಣ. ಈಗ ಯಾಜ್ಞವಲ್ಕ್ಯರ ಮೈತ್ರಾದೇವಿ ನಿಮಿತ್ತವಾಗಿ ಯಾವ ರೀತಿಯಾಗಿ ಶ್ರವಣ ಮಾಡಬೇಕು, ನಡೆ ಕೇಳು ಕೇಳಿದುದನು ಅರಿದಿದನು ಒಮ್ಮೆಯು ಮರೆಯದಿರು, ಗುರು ಪೇಳಿದ ತೆರದೋಳು ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳು ಕರಿಗೊಂಡು ನೀನೇ ಸುಖಿಯಪ್ಪೆ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾ ಹೋಗುವುದರಿಂದ ನಾವು ಇರುವುದ ಆತ್ಮ ಪರಿಪೂರ್ಣವಾದ ಆನಂದ ಸ್ವರೂಪವೇ ನಾವು ಅನ್ನುವ ಅನುಭವವನ್ನು ನಮಗೆ ಸದ್ಗುರುಗಳು ತಂದು ಕೊಡ್ತಾರೆ. ಅದಕ್ಕೀಗ ಮೊದಲು ಬಿಟ್ಟು ಬಿಡದ ನಾವು ಏನ್ ಮಾಡ್ಬೇಕಾಗೈತಿ? ಯಾವತ್ತೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳ ಮುಖಾಂತರ ನಮ್ಮ ನಿಜವನ್ನು ನಾವು ಅರಿಬೇಕಾಗೈತಿ. ಆರು ನಾನೆಂದು ವಿಚಾರಿಸಿ ತಿಳಿಯೇ ಸಂಸಾರ ಸಾಗರವನ್ನು ಉತ್ತರಿಸುವುದರಿದೆ. ನಿಜಗುಣ ಶಿವಗಳು ಹೇಳಿದ ಹಾಗೆ ನಿಜವಾದ ನಾನು ಯಾರು? ತನು ಇದೇನು ಎನ್ನೋಳು ಅಂದಿತೇತಿ ಕೇಸುಗಳು ಏನನು ನೆಮ್ಮೆಯವು
ನುಡಿಗಳು ಜನಿಪವಿಲ್ಲಿದ್ದ ನನ್ನನ್ನ ನಾನ ಗುರುಗಳ ಹೇಳಿದ ರೀತಿಯಾಗಿ ವಿಚಾರ ಮಾಡಿ ನೋಡಿದ್ರ ನಿನ್ನೊಳಿಹುದು ಸತ್ಯ ಪದ ಅದನ್ನ ಅನುಭವದಿ ನೋಡು ಮುಂದ್ಯ ನೀನ ಹೇ ಮುಕ್ತ ಮುಕ್ತ ಸ್ವರೂಪನ ನೀನಾದಿ ಅನ್ನೋ ಅನುಭವವನ್ನು ತಂದುಕೊಳ್ತಾರ. ಹೇಳುವುದೇನು ಗುರುಮುಖದಿಂದ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾ ಹೋಗುವುದರಿಂದ ಇಂದ ಮುಂದೆ ಎಂದೆಂದು ಅಖಂಡವಾದ ಆನಂದವೇ ನಾವು ಅದೇವೆ ಅನ್ನೋ ಅನುಭವ ನಮ್ಮೆಲ್ಲರಿಗೂ ಬರುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಅದಕ್ಕಾಗಿ ನಿತ್ಯ ಗುರುಮುಖದಿಂದ ನಮ್ಮ ಸ್ವರೂಪದ ನಿರ್ಣಯವನ್ನು ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯಾಸನ ಮಾಡಿ ನಮ್ಮ ನಿಜವನ್ನು ನಾವೆಲ್ಲರೂ ಅರಿತು ಧನ್ಯರಾಗೋಣ ಅಂತ ಸದ್ಬುದ್ಧಿ ಸದ್ಗುರುನಾಥ ನಮ್ಮೆಲ್ಲರಿಗೂ ಕರುಣಿಸಿ ಅಂತ ಹಾರೈಸಿ ಈ ಮಾತನ್ನು ಗುರುಪಾದಕ್ಕೆ ಸಮರ್ಪಿಸಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತಿಗೆ ಮಂಗಳ ಹೇಳುತ್ತೇನೆ. ಓಂ ತತ್ಸತ್. ಜೈ ಅವ್ರ ಮಹಾರಾಜ್ ಕಿ ಜೈ, ಇವ್ರ ಮಹಾರಾಜ್ ಕಿ ಜೈ. ಡೊಳ್ಳು ಬಾರಿಸಿದ್ರು ಕೇಳವಲ್ದು. ಚೂಡ್ ಅಂತ ತಿಳ್ಕೊಂಡಿರಣ ಆ ದೇವ್ರು ಚೂಡ ಕಿವಿ ಕೇಳಿಸುದಿಲ್ಲ ಅಂತ ತಿಳ್ಕೊಂಡಿರಣ. ಯಾರ ಮಾತ ಗೊತ್ತಾಕೈತನಪ್ಪ ಶೇಖಣ್ಣ? ಚೂಡ್ ಅಂತ ತಿಳ್ಕೊಂಡ್ರನ ನಂದೀಶ್ವರ ಮಲ್ಲಿಕಾರ್ಜುನ ಅಪ್ಪಗಳು ಒತ್ತಗ ಒದರಿದ್ರ ಅವ್ ಕೇಳ್ತತೆ, ಸಾವಕಾಶ ಅವಾಗ ಕೇಳ್ತತೆ. ಕೇಳುದಿಲ್ಲ ಅಂತ ಡೊಳ್ಳು, ಯಾಕಂದ್ರೆ ಕಿವುಡ ನಾವ. ನೀನ ಆ ದೇವ್ರ ದೀಪ ಅಂತ ಹೇಳಿದ್ರ ಮತ್ತ ಜೈ ಕಿವುಡ ಅವ್ಯಾ ಕಿವಿ ಕೇಳುದಿಲ್ಲ ಅಂತ ಏನ ಅಲ್ಲ. ಅವ್ ಯಾಕ ಹಂಗೆಲ್ಲ ಈ ತಿಳಿಲಾರ್ದವ್ರ ಜೈ ಕಿವಿ ಕೇಳುದಿಲ್ಲ ಅಂತ ಶಬ್ದ ಮಾಡಕ್ ಹೋಗು. ಏನ್ ದೊಡ್ಡ ಶಬ್ದ ಮಾಡಿ ಕರೆಯು. ಏನೋ ಕೃಷ್ಣ ಎಷ್ಟು ಅದರಿದೆ ನಿನ್ನ ನೆನೆಸಿದ್ಯಾ, ನೀ ದೌಡ ಬರ್ಲೇ ಇಲ್ಲಪ್ಪ. ಹೌದವ್ವ, ನಾನು ಎಲ್ಲಿಂದ ಬರ್ಬೇಕು ನೋಡು, ವಿಚಾರ ಮಾಡ. ಅಲ್ಲಿಂದ ಇಲ್ಲಿಗೆ ಬರಕ ತಡ ಆಗೋದಿಲ್ಲ. ಆಹಾ ಕೃಷ್ಣ ಕೃಷ್ಣ ನೆನೆಸಿದ್ರ ಮತ್ತ ದೂರ ಇಟ್ಟು ಕರೆದ್ರ ಮತ್ ನಾ ಬರಾಕ ತಡ ಆಕೈತಿ. ಅಲ್ಲಿಂದ ಬರ್ಬೇಕಲ್ಲ. ಮತ್ ಇಲ್ಲೇ ಅದನಂತ ತಿಳಿದಿದ್ರ ನಾ ಯಾಕೆ ಇಷ್ಟ ಟೈಮ್ ತಗೊಂತಿದ್ದೆ? ಅಲ್ಲ ನಿನ್ನೊಳಗ ಅದನ್ನ ಮರ್ತಿ ಅದನ್ನ ಅರಿಯಕ ಇದನ್ನ ತಿಳಿ ಅಂತ ಒಟ್ಟಿನ ಮೇಲೆ ನಿಮ್ಮ ಸ್ವರೂಪವನ್ನ ತಿಳಿರಿ ಅಂತ ಹಾವೇರಿ ಗುರುಗಳು ನಮ್ಮೆಲ್ಲರಿಗೆ ತಿಳಿಸಿದ್ರು. ಧನ್ಯವಾದಗಳು ಗುರುಗಳಿಗೆ. ಇವರು ರಾಮಕೃಷ್ಣ ಪರಮಹಂಸರು ಹೇಳ್ತಾರಪ್ಪಾಜಿ, ಇರುವೆಗೆ ಗಂಟೆ ಕಟ್ಟಿದ್ರು ಕೂಡ ಅವಾಗ ಕೇಳಿಸ್ತೈತಿ, ಯಾಕ ಮೈಕ್ ಇಡ್ತೀರಿ ಒದರ್ತೀರಿ ಅಂತ ಅವ್ರು ಕೂಡ ಅಂತಾರೆ. ಹರ್ಷ ಅಕ್ಕ ಅವರು ಹೇಳ್ತೀರಾ ಅಮ್ಮ? ಓಂ ನಮ ಶಿವಾಯರಪ್ಪರ. ನಮಸ್ಕಾರ. ಮುಂದ ಒಂದ್ ಸ್ವಲ್ಪ ಓದಿ ಹೇಳ್ತೀನಿ. ಹೇಳ್ರಮ್ಮ, ಹೇಳ್ರಿ. ತಪ್ಪಿದಲ್ಲೆಲ್ಲ ಕ್ಷಮಿಸ್ಬಿಡ್ರಿ ಅಪ್ಪಾರ. ಪ್ರಾತಸ್ಮರಣೀಯ ಜಗದ್ಗುರು ಸಿದ್ಧಾರೂಢರ ಹಾಗೂ ಶಿವಾನಂದರ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅಪ್ಪ ಗಚ್ಚಮ್ಮ ಅಪ್ಪಾಜಿಯವರ ಪಾದಕ್ಕೂ ನಮಸ್ಕರಿಸಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ಓದ್ತೇನ್ರಪ್ಪರ. ಪರತರವೆನಿಸುವ ಮುಕುತಿಯನ ಇದುವ ಪರಿಯನರಸುವವನಿ ಶ್ರವಣಾದಿಗಳಿರವನು ಪದ
ಹಗಲಿರುಳನ್ನ ದೊಲುಮೆಗಳು ಪರಿಭಾವಿಸುತ್ತಿರುವುದು. ಅಂದ್ರ ಶ್ರೇಷ್ಠವಾದ ಪರಕರ ಅಂದ್ರ ಶ್ರೇಷ್ಠವಾದ ಮೋಕ್ಷವನ್ನು ಹೊಂದುವ ರೀತಿಯನ್ನು ಹುಡುಕುವವನು ಶ್ರವಣ ಮನನ ನಿಧಿಧ್ಯಾಸನ ರೂಪವನ್ನು ಮಾಡಿ ಹಗಲಿರುಳು ಎನ್ನದೆ ರಾತ್ರಿ ಹಗಲು ಇರುಳು ಪ್ರೀತಿಯಿಂದ ವಿಚಾರವನ್ನು ಮಾಡುತ್ತಿರಬೇಕು ಅಂತ ಹೇಳ್ಯಾರಪ್ಪರ. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವನ್ನು ಬಯಸುವವನು ಅಂದ್ರ ನಮಗೆ ಈ ದುಃಖನ ಒಟ್ಟ ಬ್ಯಾಡ, ನಮಗೆ ಯಾವಾಗಲೂ ಪರಮಾನಂದ ಶ್ರೇಷ್ಠವಾದ ಆನಂದ ಬೇಕಾಗೈತಿ ಅನ್ನುವರು ಈ ಹಗಲಿರು ರಾತ್ರಿ ಅನ್ನದೇ ಹಗಲಿರು ಯಾವಾಗಲೂ ನಾವು ಚಿಂತನೆ ಮಾಡುತ್ತಿರ್ಬೇಕು. ಅಭ್ಯಾಸ ಯಾವಾಗಲೂ ಏನ್ ಕೇಳಿರ್ತೀವಲ್ಲ ಅದನ್ನ ಮನನ ಮಾಡ್ಬೇಕು. ಯಾವಾಗಲೂ ಈ ಪ್ರವಚನ ಕೇಳುವುದು, ಅಪ್ಪ ಅವ್ರು ಏನ್ ಹೇಳ್ಯಾರ ಅನ್ನೋದು ವಿಚಾರ ಮಾಡೋದು, ಶ್ರವಣ ಮನನ ನಿಧಿಧ್ಯಾಸನ ಹುಟ್ಟಿದಾಗಿಂದ ಈಗ ರಾತ್ರಿ ಮಲ್ಕೊಳಾಗಿಂದ ಎದ್ದಿವ್ ಅಂದ್ರ ಮುಂಜಾನೆ ಎದ್ದಿವ್ ಅಂದ್ರ ಮಲ್ಕೊಳ್ಳುವವರೆಗೆ ಮರಣ ಪರ್ಯಂತರ ಮಾಡಿರ್ತಾರ್ರಪ್ಪರ ಅವ್ರ. ಯಾವಾಗಲೂ ಒಟ್ಟ ಶ್ರವಣ ಮಾಡ್ರಿ. ಶ್ರವಣ ಮಾಡಿದ ಇದ್ರ ಅಭಿಪ್ರಾಯ ಏನೈತಿ ಅಂದ್ರ ಅಜ್ಞಾನ ಸಂಶಯ ವಿಪರೀತ ಇವುಗಳ ನಿವೃತ್ತಿ ಪರ್ಯಂತರ ವಿಚಾರವನ್ನು ಮಾಡಬೇಕು ಅಂದಾರ. ಅಜ್ಞಾನ ಅಂದ್ರ ಏನಂದ್ರಪ್ಪರ, ನಾನು ತಿಳಿಯದವನಾಗಿದ್ದೇನೆ, ಇಂಥ ವ್ಯವಹಾರಕ್ಕೆ ಶಕ್ತಿಯುಕ್ತವಾದ ಅನಾದಿ ಭಾವ ರೂಪವೇ ಅಜ್ಞಾನ ಪದಾರ್ಥವಾಗಿದೆ ಎಂದಾರ. ಇಲ್ಲಿ ಏನೂ ಸಂಶಯವಿಲ್ಲದ, ಯಾವುದೂ ವಿಪರೀತ ಭಾವನೆ ಇಲ್ಲದ ನಾವು ಇದನ್ನ ವಿಚಾರವನ್ನು ಮಾಡ್ರಿ. ಗುರುಗಳು ಹೇಳಿದ ಮಾತಿನ ಮೇಲೆ ನಾವು ವಿಶ್ವಾಸ ಇಟ್ಟು ಯಾವಾಗಲೂ ಶ್ರವಣ ಮಾಡ್ರಿ, ಚಿಂತನೆ ಮಾಡ್ರಿ. ಶ್ರವಣ ಹೆಂಗ್ ಮಾಡ್ಬೇಕು ಅಂದ್ರ ಅಭ್ಯಾಸ ಅವನ ಶೆಡ್ಲಿಂಗ್ ಸಮೇತ ಶ್ರವಣ ಮಾಡ್ರಿ ಅಂತ ಹೇಳ್ಯಾರಪ್ಪರ. ಶೆಡ್ಲಿಂಗಗಳು ಯಾವಂದ್ರ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಉಪಪತ್ತಿ ಇವು ಆರು ಇವ್ರನ್ನ ಇವ್ರ ಸಮೇತ ಇವ್ರು ಹೆಂಗ್ ಹೇಳ್ಯಾರ, ಕ್ರಮವಾಗಿ ಅಭ್ಯಾಸ ಮಾಡ್ರಿ, ನಿಮಗ ಅದ್ರದ್ ಅರ್ಥ ಆಕತಿ, ನಿಮಗ್ ಜ್ಞಾನ ಆಕತಿ, ನೀವ್ ಈ ಮುಕ್ತಿ ಮೋಕ್ಷವನ್ನು ಪಡ್ಯಾಕ ನಿಮಗ್ ಅನುಕೂಲ ಆಕತಿ ಅಂತೇಳಿ ಇಷ್ಟ ತಿಳಿದೈತ್ರಪ್ಪರ. ಇಷ್ಟ ಹೇಳಿನ್ರಿ. ಓಂ ನಮಃ ಶಿವಾಯ. ಅಪ್ಪರ ತಮ್ಮ ಪಾದಕ್ ತಪ್ಪಾದದ್ದೆಲ್ಲ ತಮ್ಮ ಪಾದಕ್ರಿ ಅಪ್ಪರ. ಎಲ್ಲ ನನಗ್ರಿ ಕರೆಕ್ಟ್ ಆದದ ನಿಮ್ ಪಾದ ಮೇಲ್ರಿ ಅಪ್ಪರ. ಓಂ ನಮಃ ಶಿವಾಯ. ಅಲ್ರಿ ಇಷ್ಟೆಲ್ಲ ಹೇಳಿದ್ರಿ, ಸಡ್ಲಿಂಗ ಪೂರ್ವಕ ಹೇಳಿದ್ರಿ. ನಾವು ಶಿಕ್ಷಣನ ಕಲ್ತಿಲ್ಲ, ಏನು ತಿಳಿಯುದಿಲ್ಲ. ನೀವು ಈ ಸಡ್ಲಿಂಗ ಒಂದು ತಂದು ಬಿಟ್ರಿ ಅಲ್ಲ, ನಮಗ ಕಣ್ಣು ಕಟ್ಟಿದಂಗ ಆಗಿಬಿಡ್ತೀರಿ, ಏನು ತಿಳಿವಲ್ದು. ಮತ್ತಿನ್ನ ಕಲಿಯದ ಇದ್ರ ನೀವು ಹೇಳಿದ್ದು ನನಗೆ ಹೆಂಗ ತಿಳಿತೈತ್ರಿ? ಸ್ವಲ್ಪ ಇದ್ರ ಬಗ್ಗೆ ತಾವು ತಿಳಿಸಿ ಹೇಳಿದ್ರ ಚಲೋ ಆಕತಿ. ಅನಕ್ಷರತರು ನಮಗೇನು ತಿಳಿಯುವುದಿಲ್ಲ, ಅದಕ್ಕ ನನಗ ತಿಳಿಯುವಂಗ ತಾವು ತಿಳಿಸ್ಬೇಕಂತೇಳಿ ಅಕ್ಕವ್ರಿಗೆ ಧನ್ಯವಾದಗಳು. ಓಂ ನಮಃ ಶಿವಾಯ. ಅಪ್ಪರ ತಮ್ಮ ಪಾದಕ್ ನಮಸ್ಕಾರ. ನಮಸ್ಕಾರ ರೀ ಅವ್ವ, ನಮಸ್ಕಾರ ರೀ. ಪ್ರಕಾಶ ಕಲ್ಯಾಣ್ ಶೆಟ್ರು ಇದಕ್ಕೇನಾರ ತಿಳಿಸಿ ಹೇಳ್ತಾರ್ರಿ. ಅಕ್ಷರ ಬರ್ಲಿಲ್ಲ ಅಂದ್ರೆ ಏನಾತವ ಕೇಳ್ರಿ, ನಾ ಹೇಳ್ತೀನಿ. ನಿಮಗ ಹಸೆಗಾಡ್ಯಾಗ ಹಳ್ಳ ಒಗದಂಗ ಹೇಳ್ತೀನಿ, ಕೇಳ್ಕೊರ್ರಿ ಅಂತ ತಿಳಿಸ್ತಾರ. ಕೇಳೋನ್ರಿ ಗುರುಗಳು. ಹೇಳ್ರಿಪ್ಪ ಕಲ್ಯಾಣ್ ಶೆಟ್ರು. ಮೇಡಮ್ ಅವ್ರಿಗೆ ಕೊಡ್ರಿ, ಸಹನಾ ಮೇಡಮ್ ಅವ್ರ ಅದಾರ್ರಿ ಇವತ್ತ. ನೋಡ್ರಿಪ್ಪ ಕೇಳೋನು. ಏನ್ ಮಾಡ್ಬೇಕ್ರಿ? ಸೌಡ್ ಇಲ್ರಿ ಗುರುಗಳ ಪಾಪ. ಸೌಡ್ ತಗೊಂಡು ಹೇಳ್ತಾರನ್ನ ನೋಡುನ್ರಿ ಇವತ್ತ. ಹೇಳ್ರಿ ಸಹನಾ ಮೇಡಮ್ ಅವ್ರು. ಕಲ್ಯಾಣ್ ಶೆಟ್ರು ಹೇಳಿದಂಗ ಹೇಳೇವ್ರಿ, ಅದು ನಿಮಗ ಬಿಟ್ಟದ್ದು. ಸೌಡ್ ಐತೋ ಇಲ್ಲೋ ಸೌಡ್ ಮಾಡ್ಕೊಂಡು ಹೇಳ್ಬೇಕಾದದ್ದು ನಿಮ್ಮ ಕೆಲಸ. ಹೇಳ್ರಿ. ಕಲ್ಯಾಣ್ ಶೆಟ್ರ ಸಾಧ್ಯ ಇಲ್ರಿ, ಸಾಧ್ಯ ಇಲ್ಲ. ಸೌಡ್ ಸಿಗುದ ಕಷ್ಟ ಐತಿ. ಬಾರಿ ಕೆಲಸ ಅಲ್ರಿ.